ಮೊದಲಿಗೆ ಪಿತಾಮಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಮತ್ತೆ ಧ್ಯಾನ ಗುರುಗಳಾದ ಪಿತಾಮಹ ಪತ್ರಿಜಿಯವರಿಗೆ ಮತ್ತು ಮಹಾ ಅವತಾರ್ ಬಾಬಾಜಿ ಅವರಿಗೆ, ಬುದ್ಧ ಭಗವಾನ್ ಅವರಿಗೆ ಆತ್ಮಪೂರ್ವಕ ವಂದನೆಗಳು. ಮತ್ತೆ ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಂಚಭೂತಗಳಿಗೆ ನನ್ನ ಆತ್ಮಪೂರ್ವಕ ವಂದನೆಗಳು. ಮತ್ತೆ ಈ ಫೌಂಡೇಶನ್, ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಅವ್ರಿಗೂ ಕೃತಜ್ಞತೆಗಳಿಂದ ನಾನು ಹೇಳ್ತಾ ಇದ್ದೀನಿ. ನಾನು 2019, ನನ್ನ ಹೆಸರು ಸರಸ್ವತಿ, ನಾನು ಯಲಂಕದ ನಿವಾಸಿ. ನಾನು 2019 ನವೆಂಬರ್ 1ನೇ ತಾರೀಕು ಪಿರಮಿಡ್ ಮೆಡಿಟೇಷನ್ಗೆ ಬಂದಿದ್ದು. ಪಿರಮಿಡ್ ಮೆಡಿಟೇಷನ್ ಅದಕ್ಕೆ ಮುಂಚೆ ನಾನು ಕುಂಡಲಿನಿ ಧ್ಯಾನ ಅಂತ ಮಾಡ್ತಾ ಇದ್ದೆ, ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ. ನವೆಂಬರ್ 1ನೇ ತಾರೀಕು ಇದು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾನು ಮಕ್ಕಳ ಜೊತೆ ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇದು ಕನಕಪುರ ಪಿರಮಿಡ್ ವ್ಯಾಲಿಗೆ ಅವತ್ತೇ ಫಸ್ಟ್ ಟೈಮ್ ಹೋಗಿದ್ದು. ಆ ಪಿರಮಿಡ್ ವ್ಯಾಲಿಗೆ ಹೋದಾಗ ಅಲ್ಲಿ 1 ಅವರ್ ಮೆಡಿಟೇಷನ್ ಮಾಡಿ ಎಲ್ಲ ಇದ್ ಮಾಡ್ಕೊಂಡು ಬರೋವಾಗ ಕೈಯಲ್ಲಿ ಒಂದು ಕ್ಯಾಪ್, 120 ರೂಪಾಯಿ ಫೈಬರ್ ಕ್ಯಾಪ್ ಮತ್ತೆ 30 ರೂಪಾಯಿ ಕೊಟ್ಟು ಪಿರಮಿಡ್ ಬಗ್ಗೆ ಇದು ಎಲ್ಲ ಬರುತ್ತಲ್ವಾ, ಅದು ಬುಕ್ಕು ತಗೊಂಡ್ ಬಂದೆ. ಮನೆಯಲ್ಲಿ ನಾನು ಕುಂಡಲಿನಿ ಧ್ಯಾನ ಅನ್ನೋದನ್ನು ಮಾಡ್ತಾ ಇದ್ದೆ, ಬಟ್ ಅಷ್ಟೊಂದು ನನಗೆ ಅದರಿಂದ ಏನು ಪರಿವರ್ತನೆ ಆಗಿರ್ಲಿಲ್ಲ. 1 ತಿಂಗಳಿಂದನೇ ಅದನ್ನು ಸ್ಟಾರ್ಟ್ ಮಾಡಿದ್ದು, ಅದರಲ್ಲಿ ಏನು ರಿಸಲ್ಟ್ ನನಗೆ ಬಂದಿರ್ಲಿಲ್ಲ. ಬಟ್ ಇದು ಮೆಡಿಟೇಷನ್, ಪಿರಮಿಡ್ ಮೆಡಿಟೇಷನ್ ನಾನು 120 ರೂಪಾಯಿ ತಗೊಂಡು ಫೈಬರ್ ಕ್ಯಾಪ್ ತಗೊಂಡು ಬಂದೆ ಅಲ್ವಾ, ಏನಿದೆ ಇದರಲ್ಲಿ ವಿಶೇಷ ಅಂತ ನಾನು ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿಯಲ್ಲೂ 1 ಅವರ್ 2 ಅವರ್ ಕುತ್ಕೊಂಡು ಧ್ಯಾನ ಮಾಡಿದೆ. ಬಟ್ ತಲೆಯಿಂದ ಶಾಸ್ತ್ರದಿಂದ ಜುಮ್ ಜುಮ್ ಅಂತ ತುಂಬಾ ಮೈಯಲ್ಲಿ ಒಂಥರ ಎನರ್ಜಿ ಪಾಸ್ ಆಗೋದನ್ನ ನಾನು ಗಮನಿಸಿದೆ. ಬಟ್ ಅದಕ್ ಮುಂಚೆ ನಾವು ಮಾಡ್ತಾ ಇದ್ವಲ್ವಾ ಕುಂಡಲಿನಿ ಧ್ಯಾನ, ಅದ್ರಲ್ಲಿ ಅಷ್ಟೊಂದು ಇರ್ಲಿಲ್ಲ. ಪಿರಮಿಡ್ ಮೆಡಿಟೇಷನ್ ಅಂದ್ರೆ ಪಿರಮಿಡ್ ಅಲ್ಲಿ ಮಾಡಿದಾಗ ತುಂಬಾ ನನ್ಗೆ ವೈಬ್ರೇಷನ್ ಆಗೋದು ಮೈಯಲ್ಲಿ, ಎಲ್ಲ ಅಂದ್ರೆ ಸಹಸ್ರಾರ ನಮ್ಮ ತಲೆ ಭಾಗದಿಂದ ಬ್ರಹ್ಮರಂಧ್ರದಿಂದ ಎನರ್ಜಿ ಪಾಸ್ ಆಗೋದನ್ನ ನಾನು ಗಮನಿಸಿದೆ. ಏನೋ ಇದರಲ್ಲಿ ತುಂಬಾ ವಿಶೇಷ ಇದೆ ಅಂದ್ಬಿಟ್ಟು ನಾನು ಬರೋವಾಗ ಅದೇ ಫೈಬರ್ ಕ್ಯಾಪ್ ಇದೆಲ್ಲ ತಗೊಂಡ್ ಬಂದೆ. ಮನೆಯಲ್ಲಿ ಅವತ್ತರ ನೈಟಿಂದಾನೆ ನಾನು ಆ ಕ್ಯಾಪನ್ನ ಹಾಕೊಂಡು ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡಿದೆ. ಕ್ಯಾಪನ್ನ ಹಾಕೊಂಡು ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ನನ್ನಲ್ಲಿ 2-3 ವರ್ಷದಿಂದ ಸ್ಕಿನ್ ಅಲರ್ಜಿ ಅಂತಿತ್ತು, ರ್ಯಾಷಸ್, ತುಂಬಾ ಸ್ಕಿನ್ ಅಲರ್ಜಿ. ಇದಕ್ಕೆ ನಾನು ದುಡ್ದಿರೋದ್ರಲ್ಲಿ ತಿಂಗಳಿಗೆ 2,000-3,000 ಆಯಿಂಟ್ಮೆಂಟು, ಮೆಡಿಸನ್ ಅನ್ನೋದನ್ನ ಕಂಪಲ್ಸರಿ ಇಡ್ಬೇಕಾಗ್ತಾ ಬರ್ತಾ ಇತ್ತು. ಇದು ಈ ಪಿರಮಿಡ್ ಮೆಡಿಟೇಷನ್ ನಾನು ಕ್ಯಾಪ್ ಹಾಕೊಂಡು ಮಾಡ್ತಾ ಇರ್ಬೇಕಾದ್ರೆ ನನ್ನಲ್ಲಿ ಫಸ್ಟ್ ಡೇ ಏನು ಅನ್ಸಿಲ್ಲ. 2ನೇ ದಿವಸದಿಂದ ಮೈಯಲ್ಲಿ ಬೆವರು ತುಂಬಾ ಹರಿತಾ ಇತ್ತು. ನಾನು ಭಯ ಬಿದ್ದೆ, ಏನಿದು ಬೆವರು ಈ ತರ ಸುರಿತಾ ಇದೆ ಅಂತ ಅನ್ಕೊಂಡೆ. ಬಟ್ 2 ದಿವಸ 3 ದಿವಸ ಅದೇ ಕಂಟಿನ್ಯೂ ಆಗಿ ನೀರು ತಲೆಯಿಂದ ಹಾಗೆ ಬೆವರು. ಯಾವ ತರ ಬೆವರು ಅಂದ್ರೆ, ನವೆಂಬರ್ ತಿಂಗಳಲ್ಲಿ ನಾವು ತೋಟದಲ್ಲಿ ಇರೋದು, ತುಂಬಾ ಚಳಿ ಇರುತ್ತೆ. ಆ ಚಳಿ ಟೈಮಲ್ಲಿ ಈ ಕ್ಯಾಪ್ ಹಾಕೊಂಡ್ರೆ ತುಂಬಾ ಬೆವರು ನನ್ಗೆ ಭಯ ಆಗ್ತಾ ಇತ್ತು, ಏನಕ್ಕಿತ ಅಂತ. ಮತ್ತೆ ಆಮೇಲೆ ನನ್ಗೆ ಅನ್ಸ್ತು, ನರನಾಡಿಗಳು ಶುದ್ಧಿ ಆಗೋದಕ್ಕೆ ಆತರ ಆಗ್ತಾ ಇದೆಯೇನೋ ಅಂತ ನಾನು ಅನ್ಕೊಂಡು, ನನ್ಗೆ ಅವಾಗ ಗೈಡ್ಲೈನ್ಸ್ ಮಾಡೋರು, ಈ ಪಿರಮಿಡ್ ಮೆಡಿಟೇಷನ್ ಗೈಡ್ಲೈನ್ಸ್ ಮಾಡೋರು ಯಾರು ಗೊತ್ತಿಲ್ಲ. ನನ್ಗೂ ಇದ್ರ ಅನುಭವ ಹೊಸದಲ್ವಾ, ಇರ್ಲಿ ಆಯ್ತು ಬಿಡು ಅಂದ್ಬಿಟ್ಟು ಏನೋ ಒಂಥರ ಖುಷಿ, ಮಾಡ್ತಾ ಇದ್ರೆ ಇನ್ನ ಮಾಡ್ಬೇಕು ಅನ್ಸ್ತಾ ಇತ್ತು. ಹಾಗಾಗಿ ಆ ಪಿರಮಿಡ್ ನ ಇಟ್ಕೊಂಡು ನೈಟ್ ಅಲ್ಲಿ, ಬೆಳಗ್ಗೆ ಹೊತ್ತು ಮಾಡಿದ್ರೆ ಮನೆಯಲ್ಲಿ ನಮ್ಮ ಮಕ್ಕಳು, ನಮ್ಮ ಹಸ್ಬೆಂಡ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಹಾಗೆ ನೈಟ್ ಅಲ್ಲಿ ಕುತ್ಕೊಂಡು ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಎದ್ದು ಬಿಟ್ಟು ಕುತ್ಕೊಂಡು ಮಾಡ್ತಾ ಇದ್ರೆ 3 ಅವರ್ 4 ಅವರ್ 5 ಅವರ್ ಈ ತರ ಮಾಡ್ತಾ ಇದ್ದೆ. 15 ದಿವಸಕ್ಕೆ ಅದು ಕ್ಯಾಪ್ ಹಾಕೊಂಡು ಮಾಡೋ ಇದ್ರಲ್ಲಿ ನಾನು 15 ದಿವಸಕ್ಕೆ 2 ವರ್ಷದಿಂದ ಪಡ್ತಾ ಇರೋ ಸ್ಕಿನ್ ಅಲರ್ಜೀಸ್ ಎಲ್ಲ ಆಟೋಮೆಟಿಕ್ ಆಗಿ ಅದು ವಾಸಿ ಆಗಿದೆ. ನನ್ಗೆ ಗೊತ್ತಿಲ್ಲ ಅದು ಯಾವಾಗ ವಾಸಿ ಆಯ್ತು ಅಂತ. ಆಟೋಮೆಟಿಕ್ ಆಗಿ ದಿನೇ ನಾನು ಮೆಡಿಸನ್ನು ಅದೆಲ್ಲ ತಗೊಳ್ತಾ ಇದ್ದೆ ಅಲ್ವಾ, ಅದು ಆಟೋಮೆಟಿಕ್ ಆಗಿ ನಾನೇ ಮರ್ತೋದೆ, ಅದು ಮೆಡಿಸನ್ ತಗೊಳೋದು ಎಲ್ಲ ಮರ್ತೋದೆ. ಆಮೇಲೆ ಒಂದು 15 ದಿವಸ ಆದ್ಮೇಲೆ ನನ್ಗೆ ಅನ್ಸ್ತು, ನನ್ಗೆ ಸ್ಕಿನ್ ಅಲರ್ಜಿ ಇತ್ತಲ್ವಾ, ಟ್ಯಾಬ್ಲೆಟ್ಸು ಆಯಿಂಟ್ಮೆಂಟ್ ಎಲ್ಲ ಹಾಕ್ತಾ ಇದ್ದೆ ಅಲ್ವಾ, ಈಗ ಅದು ನನ್ನ ಗಮನಕ್ಕೆ ಬಂದಿಲ್ಲ ಹಾಕೋಬೇಕು ಅಂತ. ಅಂದ್ರೆ ನನ್ಗೆ ವಾಸಿ ಆಗಿದೆ ಅಂತ ನಾನು ಅನ್ಕೊಂಡು, ನನ್ಗೆ ಈ ತರ ವಾಸಿ ಆಗಿದೆ ಅಲ್ವಾ, ನಾನ್ ಯಾಕೆ ಹೇಳ್ಬಾರ್ದು ಅಂತ, ನನ್ಗೆ ಈ ತರ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನನ್ನ ಒಳಗಡೆಯಿಂದ ನನ್ಗೆ ಬಂದಿದ್ದು, ನಮ್ಮ ಲೇಔಟ್ ಅಲ್ಲಿ ಎಲ್ಲಾರ್ಗುನು
ವಯಸ್ಸಾಗಿರೋರ್ಗೆಲ್ಲರಿಗೂ ಕರೆದು ಪಕ್ಕದ ಮನೆ ಆಂಟಿ ಅವ್ರಿಗೆ ಎಲ್ಲಾರ್ಗೂ ಕರೆದು ಈ ತರ ಒಂದು 10 ಜನಕ್ಕೆ ನಾನು ನನ್ಗೆ ಈ ತರ ವಾಸಿ ಆಗಿದೆ, ಈ ಪಿರಮಿಡ್ ಮೆಡಿಟೇಷನ್ ಮಾಡಿ ನೀವುನು ಇದರಿಂದ ವಾಸಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಡೈಲಿ ಅದೇ ಕ್ಯಾಪನ್ನ ಒಂದ್ ದಿವಸ ಒಬ್ರಿಗೆ, ಇನ್ನೊಂದ್ ದಿವಸ ಇನ್ನೊಬ್ರಿಗೆ, ಇನ್ನೊಂದ್ ದಿವಸ ಇನ್ನೊಬ್ರಿಗೆ, ಈ ತರ ಈವ್ನಿಂಗ್ ಟೈಮು ಅವ್ರನ್ನ ಕರೆಸಿ ಒಂದು ಹಾಫ್ ಅನ್ ಅವರ್ ನಮ್ಮ ಮನೆಯಲ್ಲಿ ಮೆಡಿಟೇಷನ್ ಮಾಡಿಸ್ತಾ ಇದ್ದೆ. ಇದೇ ರೀತಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಮ್ಮ ಲೇಔಟ್ ಅಲ್ಲಿ ನಾರಾಯಣಮ್ಮ ಆಂಟಿ ಅಂತಿದ್ರು, ಅವ್ರಿಗೂನು ಇದೇ ತರ ಸ್ಕಿನ್ ಅಲರ್ಜೀಸ್ ಇತ್ತು. ಅವ್ರಿಗೂನು ಒಂದು 25 ದಿವಸ ಆದ್ಮೇಲೆ ಅವ್ರಿಗೂ ಸ್ಕಿನ್ ಅಲರ್ಜಿ ಅನ್ನೋದು ಆಟೋಮೆಟಿಕ್ ಆಗಿ ದಿನೇ 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 ಕಡಿಮೆ ಆಗ್ತಾ ಬಂತು. ಸೊ ಇದ್ರಲ್ಲಿ ಏನೋ ಇದೆ ಅಂತ, ವಿಶೇಷ ಇದೆ ಅಂದ್ಬಿಟ್ಟು ನನ್ಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ಬಿಟ್ಟು ಆ ಒಂದು ಬುಕ್ ತಗೊಂಬಂದಿದ್ದೆ 30 ರೂಪಾಯಿ ಕೊಟ್ಟು, ಪಿರಮಿಡ್ ಬಗ್ಗೆ. ಅದ್ರಲ್ಲಿ ಹಿಂಭಾಗದಲ್ಲಿ ಫೋನ್ ನಂಬರ್ಸ್ಗಳೆಲ್ಲ ಬರ್ದಿದ್ರು ಕಾಂಟ್ಯಾಕ್ಟ್ ಮಾಡಕ್ಕೆ. ಆಗ ತುಳಸಿ ಮೇಡಮ್ ಅಂತ ಇದ್ರು, ಆಗ ತುಳಸಿ ಮೇಡಮ್ ಅನ್ನೋರ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಧ್ಯಾನ ಹೆಚ್ಚು ಹೆಚ್ಚು ಮಾಡೋ ಅಷ್ಟ್ರಲ್ಲಿ ನನ್ನ ಈ ಒಳಗಡೆ ಇರೋ ಚಕ್ರಾಸನ ಕಲರ್ಸು ಎಲ್ಲ ಕಾಣಿಸ್ತಾ ಇತ್ತು. ಇದೇನಿದು ಈ ತರ ಕಾಣಿಸುತ್ತಲ್ವಾ ಅಂತ ನನ್ಗೆ ಆಶ್ಚರ್ಯ ಹಾಗಾಗಿ ಅವ್ರಿಗೆ ಮತ್ತೆ ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಏ ನಾನು ಮಾಡ್ತಾ ಮಾಡ್ತಾನೆ ನಾನು ಯಾವ್ದೋ ಬೇರೆ ಪ್ರಕೃತಿಯಲ್ಲಿ ಹೋಗಿ ಕುತ್ಕೊಂಡ್ ಮಾಡೋದು, ಇಲ್ಲ ಬಂಡೆ ಕಲ್ಲುಗಳ ಮೇಲೆ ಕುತ್ಕೊಂಡ್ ಮಾಡೋದು, ಆ ತರ ನನ್ಗೆ ಕಾಣಿಸ್ತಾ ಇತ್ತು. ನನ್ಗೆ ಭಯ ಆಗಿ ಬೇಗ ಎದ್ದು ಬಿಡ್ತಾ ಇದ್ದೆ. ಈ ತರ ಅಂದ್ರೆ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ ಅಂತ ನನ್ಗೆ ಆಗ ಗೊತ್ತಾಗಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ ಅಂತ ನನ್ಗೆ ಆಗ ಗೊತ್ತಾಗಿರ್ಲಿಲ್ಲ. ಮತ್ತೆ ಈಗ ಫೋನ್ ನಂಬರ್ ಅವ್ರದ್ದು ಇತ್ತಲ್ವಾ, ಈ ತರ ನಾನು ಫೋನ್ ಮಾಡಿ ನನ್ನ ಈ ತರ ಧ್ಯಾನದಲ್ಲಿ ಈ ತರ ಅನುಭವಗಳೆಲ್ಲ ಬರ್ತಾ ಇದೆ, ಏನ್ ಮಾಡೋದು ಮೇಡಮ್ ಅಂದ್ರೆ, ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ ಹಾಗೆ ಕಂಟಿನ್ಯೂ ಮಾಡಿ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ಅಂತ ಹೇಳಿದ್ರು. ಸರಿ ಅಂತ ನಾವು ಹಾಗೆ ಧ್ಯಾನ ಮಾಡ್ತಾ ಇದ್ದೆ. ನಾನು ಹಾಗೆ ಕೇಳಿದೆ, ಮೇಡಮ್ ನಾನು ಧ್ಯಾನ ಚೆನ್ನಾಗಿ ಮಾಡ್ತೀನಿ, ನನ್ಗೆ ಡೌಟ್ ಕ್ಲಿಯರ್ ಮಾಡಕ್ಕೆ ನನ್ಗೆ ಗುರುಗಳು ಬೇಕು, ಏನ್ ಮಾಡೋದು ಅಂದ್ರೆ, ಆಗ ಅವರು ಧ್ಯಾನದಲ್ಲಿ ತುಂಬಾ ಪತ್ರಿಜಿ ಅವರ ಆಪ್ತ ಸ್ನೇಹಿತರು, ಮತ್ತೆ ತುಂಬಾ ಹಳೆ ಅಂದ್ರೆ ಕನಕಪುರ ಪಿರಮಿಡ್ ವ್ಯಾಲ್ಯೂ ಕಟ್ಟೋವಾಗ ಅವರುನು ಅದ್ರ ಜೊತೆಗೆ ಇದಾಗಿದ್ರು. ನಮ್ಮ ಪಕ್ಕದ ರೋಡಲ್ಲೇ ಇದ್ರು, ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ 70 ವಯಸ್ಸಾಗಿತ್ತು. ರುಕ್ಮಿಣಿ ಮೇಡಮ್ ಅಂತ ಅವರು ಅವ್ರನ್ನ ಪರಿಚಯ ಮಾಡ್ಕೊಟ್ರು. ಸರಿ ನಮ್ಮ ಪಕ್ಕದ ರೋಡಲ್ಲೇ ಇದಾರೆ, ನನ್ಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಆವಾಗಿಂದ ಅವ್ರ ಮನೆಯಲ್ಲಿ ಹೋಗಿ ಎಲ್ಲರೂ ನಮ್ಮ ಮನೆಗೆ ಬರ್ತಾ ಇರೋ ಸ್ನೇಹಿತರನ್ನೆಲ್ಲ, ಅಂದ್ರೆ ಮೆಡಿಟೇಷನ್ ಬರ್ತಾ ಇರೋ ನಮ್ಮ ಲೇಔಟ್ ಅಲ್ಲಿ ಇರೋರ್ನೆಲ್ಲ ಕರ್ಕೊಂಡು ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟು ನಾವು ಧ್ಯಾನ ಮಾಡ್ತಾ ಇದ್ವಿ. ಅವರು ಧ್ಯಾನದ ನಮ್ಗೆ ಬರ್ತಾ ಇರೋ ಅನುಭವಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ವಿ. ಹೀಗೆ ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ರು. ನಮ್ಮ ಮನೆಯಲ್ಲಿ ಬಾಡಿಗೆಗಿರೋರ್ಗೆ ಅವ್ರಿಗೆ ಧ್ಯಾನಕ್ಕೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಏನು ಅಂತ ನಮಗೂ ಗೊತ್ತಾಗಿಲ್ಲ. ಧ್ಯಾನಕ್ಕೆ ಕುತ್ಕೊಂಡ್ರೆ ಮೈಯಲ್ಲೆಲ್ಲ ಏನೋ ಹರಿದಾಡೋ ತರ, ಕಲ್ಲುಗಳು ಓಡಾಡೋ ತರ, ಆ ತರ, ಅಂದ್ರೆ ಧ್ಯಾನಕ್ಕೆ ಕುತ್ಕೊಂಡ್ರೆ ಮೈ ತುಂಬಾ ಭಾರ ಆಗೋ ತರ ಎಲ್ಲ ಹೇಳ್ತಾ ಇದ್ರು. ಆಗ ಅಜ್ಜಿಗೆ ಹೇಳ್ಬಿಟ್ಟು, ಅಮ್ಮ ಈ ತರ ಇದೆ, ಏನ್ ಮಾಡೋದು ಅಂದ್ರೆ, ಏನೋ ಅವ್ರ ಮೈಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದೆಯೇನೋ ನೋಡೋಣ, ನೀವು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ 3:20 3 ಗಂಟೆಗೆ ಎದ್ದು ಕೈಕಾಲ್ ಮುಖ ತೊಳ್ಕೊಂಡು ಇಬ್ರುನು ಜೊತೆಲೆ, ಅಂದ್ರೆ ನಮ್ಮ ಮನೆಯಲ್ಲೇ ಬಾಡಿಗೆಗಿದ್ರಲ್ವಾ, ಹಾಗಾಗಿ 3 ಗಂಟೆಗೆ ಎದ್ದು ನಾನು ನಮ್ಮ ಮನೆ ಮೇಲೇನೆ ಇದ್ದಿದ್ದವರು ಒಂದೇ ರೂಮಲ್ಲಿ ಕೂತ್ಕೊಂಡು ಅವರು ನಾವು ಧ್ಯಾನ ಮಾಡೋವಾಗ ಫಸ್ಟ್ ಡೇ ನಮ್ಗೇನು ಅನ್ಸಿಲ್ಲ. ಸೆಕೆಂಡ್ ಡೇ ನಮ್ಗೆ ಅವ್ರು ಹೇಳಿದ್ರು, ಏನಾದ್ರೂ ನಿಮ್ಗೆ ಭಯ ಆಗೋದು ಆ ತರ ಇದ್ರೆ ಕಣ್ ಬಿಡಬಾರ್ದು, ಮಾಸ್ಟರ್ಸ್ನ ನೆನ್ಸ್ಕೊಳ್ಳಿ, ಮಾಸ್ಟರ್ಸ್ನ ಕರೀರಿ, ಆಟೋಮೆಟಿಕ್ ಆಗಿ ನಿಮ್ಗೆ ಧೈರ್ಯ ಬರುತ್ತೆ ಅಂತ ಹೇಳಿದ್ರು ಅಜ್ಜಿ. ಹಾಗಾಗಿ ಅವ್ರಿಗೆ ನಮ್ಮ ಪಕ್ಕದಲ್ಲೇ ಕೂರ್ಸ್ಬಿಟ್ಟು ಮ್ಯೂಸಿಕ್ ಹಾಕೊಂಡು ಏನೇ ಆಗ್ಲಿ ಕಣ್ ಬಿಡಬೇಡಿ ಅಂತ ಅವ್ರಿಗೂ ಹೇಳಿ, ನಾನು ಇದೇ ತರ ಕಣ್ ಬಿಡ್ದಿರ ಫಸ್ಟ್ ಡೇ ಮಾಡಿದ್ವಿ. ಏನು ಅದ್ರಲ್ಲಿ ಏನು ಇಲ್ಲ, 3 ಅವರ್ ಮಾಡಿ ಬೆಳಗ್ಗೆ 6 ಗಂಟೆ 6:30ಗೆ ಎದ್ದೋಳಿ ಆಟೋಮೆಟಿಕ್ ಆಗಿ ಎದ್ದು ಮನೆಗೆ ಬಂದ್ವಿ. ಸೆಕೆಂಡ್ ಡೇ ಮತ್ತೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ನಾವು 3 ಗಂಟೆಗೆ ಕೂತುವಾಗ ಹಾಫ್ ಆದ್ಮೇಲೆ ಅವರು ಒಳಗಡೆಯಿಂದಾನೇ ಸೌಂಡ್ ಮಾಡ್ತಾ ಇದ್ದಾರೆ, ತುಂಬಾನೇ ಸೌಂಡ್ ಮಾಡ್ತಾ ಇದ್ರು. ನನ್ಗೆ ಅನ್ಸ್ತಾ ಇತ್ತು ಯಾಕೆ ಈ ತರ ಸೌಂಡ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಸೌಂಡ್ ಜೋರಾಗಿ ಸೌಂಡ್ ಮಾಡಿದ್ರು, ಕಿರ್ಚೋದು ತರ ಮಾಡಿದ್ರು. ನಾನು ಕಣ್ಮುಚ್ಕೊಂಡೆ ಮಾಸ್ಟರ್ಸ್ನ ಕರೆದು ಮಹಾವತಾರ್ ಬಾಬಾಜಿನ ಮತ್ತೆ ಪತ್ರಿಜಿ ಅವ್ರನ್ನ ನಮ್ಗೆ ಇಷ್ಟವಾದಂತ ಪೂಜೆ ಮಾಡುವಂತ ದೇವರುಗಳನ್ನ ಆಗ ಮಾಡ್ತಾ ಇದ್ವಲ್ವಾ, ಆಗ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಅವ್ರನ್ನೆಲ್ಲ ಮಾಸ್ಟರ್ಸ್ನೆಲ್ಲ ಕರೆದು ನಾನು ಇನ್ವೈಟ್ ಮಾಡಿ, ಇವ್ರಿಗೆ ಏನಿದೆಯೋ ನೋಡಿ ಮಾಸ್ಟರ್ಸ್, ಇದರಿಂದ ಮುಕ್ತಿ ಕೊಡಿ ಇವ್ರಿಗೆ ಅಂತ ಕೇಳ್ಕೊಂಡೆ. ಆಗ ಅವರಲ್ಲಿ, ಅಂದ್ರೆ ನಾನು ಕಣ್ ಬಿಟ್ಟೇ ಇಲ್ಲ, ಕಣ್ ಮುಚ್ಚೇ ಇದ್ದೀನಿ,
ಬಟ್ ನನ್ ಥರ್ಡ್ ಐ ಅಂತ ಹೇಳ್ತಾರೆ, ಅದು ಅವಾಗ ನನ್ಗೆ ಗೊತ್ತಿರ್ಲಿಲ್ಲ. ಆ ಥರ್ಡ್ ಐ ಮುಖಾಂತರ ನಾನ್ ನೋಡ್ದೆ ಅವರ ಬಾಡಿಯಿಂದ ಒಂದು ಓ, ಗಂಡು ಆತ್ಮ ಅನ್ನೋದನ್ನ ನಾನು ಆ, ಹೋಗೋದನ್ನ ನಾನು ನೋಡ್ದೆ. ಅಂದ್ರೆ ಗಂಡ ಆತ್ಮ ಅವರು ಯಾವ ತರ ಬಟ್ಟೆ ಹಾಕಿದ್ರು ಏನು ಅಂತ ಅದನ್ನ ನಾನು ಕಣ್ಣಾರೆ ಅವತ್ತು ನೋಡಿದ್ದು. ಅದಾದ್ಮೇಲೆ ಅಜ್ಜಿಗೆ, ಅಮ್ಮ ಅವ್ರಿಗೆ ಹೇಳ್ದೆ ಈ ತರ ಇತ್ತಮ್ಮ ಅಂತ. ಅದಕ್ಕೆ ಹೇಳ್ದು ಧ್ಯಾನವನ್ನ ಹೆಚ್ಚಾಗಿ ಮಾಡಿದ್ರೆ ನಮ್ಮಲ್ಲಿರೋ ನೆಗೆಟಿವ್ ಅನ್ನೋದು ಆಟೋಮೆಟಿಕ್ ಆಗಿ ಹೊಟ್ಟೋಗುತ್ತೆ. ನಾವು ಸಾಧನೆ ಎಷ್ಟು ಹೆಚ್ಚಾಗಿ ಮಾಡ್ತೀವೋ ನಮ್ಮಲ್ಲಿ ಗತ ಜನ್ಮದ ಕರ್ಮಗಳು ಆಗ್ಲಿ, ಆ ಅದು ನೆಗೆಟಿವ್ಸ್ ಆಗ್ಲಿ, ಅದ ಏನೇ ಇದ್ರೂನು ಹೊಟ್ಟೋಗುತ್ತೆ ಅಂತ ಅವತ್ತು ನನ್ಗೆ ಅಮ್ಮ ಹೇಳಿದ್ದು, ಅವರಿಂದ ಕೇಳ್ಪಟ್ಟಿದ್ದು. ಹಾಗಾಗಿ ನಾನು ಸಾಧನೆ ಎಷ್ಟು ಹೆಚ್ಚಾಗಿ ಮಾಡ್ತೀವೋ ನಾವು ಅಷ್ಟು ಫಲ ಕಂಡ್ಕೊಡ್ತೀವಿ ಅಂತ ನಾನು ಅವತ್ತು ತಿಳ್ಕೊಂಡು, ನಾನು ಮನೆಯಲ್ಲಿನೂ ಹೆಚ್ಚೆಚ್ಚು ಸಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ನೈಟ್ ಅಲ್ಲಿ ಯಾವಾಗ ಟೈಮ್ ಸಿಗುತ್ತೆ, ಡೇಲಿ ಯಾವಾಗ ಟೈಮ್ ಸಿಗುತ್ತೋ ಇದೇ ತರ ಸಾಧನೆ ಮಾಡ್ತಾ ಇದ್ದೆ. ಮತ್ತೆ ನನ್ಗೆ ಕೊರೋನಾ ಟೈಮ್ ಸಿಕ್ತು. ಅಂದ್ರೆ ಕೊರೋನಾ ಟೈಮ್ ಲಾಕ್ಡೌನ್ ಅಲ್ವಾ, ಲಾಕ್ಡೌನ್ ನಮ್ಗೆ ನನಗೆ ವರ ಇದ್ದಂಗೆ. ಏನಕ್ಕಂದ್ರೆ ಏನು ಕೆಲಸ ಇರಲ್ಲ, ಏನು ಇಲ್ಲ, ಬುಕ್ಸ್ ಓದು, ಮಹಾವತಾರ ಇದು ಒಂದು ಯೋಗಿ ಆತ್ಮಕಥೆ ಅವಾಗ ಬುಕ್ಸ್ ತಗೊಂಡೆ. ಬುಕ್ ತಗೊಂಡು ಅದರಲ್ಲಿ ಒಂದೊಂದು ಲೆಸನ್ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಏನೇನು, ಅಂದ್ರೆ ಫಸ್ಟ್ ಲೆಸನ್ ಅಲ್ಲೇ ಹೇಳಿದ್ದು ಮಾತಿನಲ್ಲಿ ಶಕ್ತಿ ಇದೆ, ನಾವೇನ್ ಮಾತಾಡ್ತೀವೋ ಅಂದ್ರೆ ವಾಕ್ ಶಕ್ತಿ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ನಾನು ಕಂಡ್ಕೊಂಡೆ. ಅಂದ್ರೆ ವಾಕ್ ಶಕ್ತಿಗೆ ಇಷ್ಟೊಂದು ಪವರ್ ಇದೆಯಾ, ಮುಂಚೆ ನನ್ಗೆ ಗೊತ್ತಾಗ್ದಿರ ಏನಂದ್ರೆ ಅದೆಲ್ಲ ಮಾತಾಡ್ತಾ ಇದ್ದೆ. ಈ ಧ್ಯಾನ ಮಾಡ್ತಾ 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 ನಾವು ಋಷಿಗಳಾಗಿ ಬ್ರಹ್ಮ ಋಷಿಗಳಾಗ್ತೀವಿ. ಇದೆಲ್ಲ ನಾನು ತಿಳ್ಕೊಂಡ್ಮೇಲೆ ವಾಕ್ ಶಕ್ತಿನ ತುಂಬಾ ಅದ್ಭುತವಾಗಿ ಬಳಸೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಆಗೋದಿಲ್ಲ, ಮಾಡೋದಿಲ್ಲ ಅನ್ನೋದನ್ನ ಬಿಟ್ಟು ಎಲ್ಲವೂ ಆಗುತ್ತೆ, ಎಲ್ಲವೂ ನಮ್ ಕೈಯಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಕಂಡ್ಕೊಂಡೆ. ಯಾವಾಗ ಈ ಉಚ್ಚಾರಣೆ ನಮ್ಮ ಬಾಯಿಂದ ಬರೋದನ್ನ ಸ್ಟಾರ್ಟ್ ಮಾಡಿದ್ನೋ ಆತರ ಎಲ್ಲ ಪ್ರತಿಯೊಂದನು ಕೆಲ್ಸಗಳನ್ನು ಆಟೋಮೆಟಿಕ್ ಆಗಿ ಆಗೋದು ಎಲ್ಲ ನಾನು ಇದ್ ಮಾಡಿದೆ. ಅಂದ್ರೆ ಅದು ಮಿರಾಕಲ್ಸ್, ನಮ್ಮ ಬಾಯಲ್ಲಿ ಮಾತುಗಳು ಏನ್ ಬರುತ್ತೋ ಅದನ್ನ ಗಾಳಿ ಮುಖಾಂತರ, ವೇವ್ಸ್ ಅಂತೀವಲ್ವಾ, ಈ ಗಾಳಿ ಮುಖಾಂತರ, ಈ ತರಂಗಗಳ ಮುಖಾಂತರ ಆಕಾಶಕ್ಕೆ ಹೋಗಿ ತಲುಪಿ ಅದೇ ನಮ್ಗೆ ರಿಟರ್ನ್ ಬರುತ್ತೆ ಅಂತ ನಾನ್ ತಿಳ್ಕೊಂಡು ಪ್ರತಿಯೊಂದು ಮಾತುಗಳು ಆಗುತ್ತೆ, ಎಲ್ಲ ಪ್ರತಿಯೊಂದು ಕೆಲ್ಸಗಳು ಆಗುತ್ತೆ, ಏನೇ ಒಂದನು ಇದಾಗತ್ತೆ. ಯಾರಿಗೆ ಹೇಳಕ್ಕೆ ಹೋದ್ರುನು ನಮ್ ಬಾಯಿಂದ ಮಾತಾಡೋವಾಗ ಎಲ್ಲ ಪಾಸಿಟಿವ್ ಆಗಿ ಮಾತಾಡೋದನ್ನ ನಾನು ಕಲ್ತ್ಕೊಂಡೆ. ಸೊ ನನ್ಗೆ ಅದ್ರಲ್ಲಿನೂ ಮಿರಾಕಲ್ಸ್ ಅಂತ ಅನ್ಸ್ತು. ಹೀಗೆ ಈ ಕೊರೋನಾ ಟೈಮಲ್ಲಿ ನಮ್ ತಮ್ಮ ಅವ್ರ ಮಿಸಸ್, ಅಂದ್ರೆ ನಮ್ ತಮ್ಮ ಅವರು ಮಿಸಸ್ಗೆ ಎಲ್ಲಿ ತೋರ್ಸಿದ್ರು ಮಕ್ಳಾಗ್ತಾ ಇರ್ಲಿಲ್ಲ. 6 ಇಯರ್ಸ್ ಆಯ್ತು, 6 ವರ್ಷ 7 ವರ್ಷ 6 ವರ್ಷ ಆಗಿತ್ತು. ಅವ್ರಿಗೆ ಎಲ್ಲಿ ನೋಡಿದ್ರು ಹಾಸ್ಪಿಟಲ್ ಅಲ್ಲೆಲ್ಲ ತೋರ್ಸಿದ್ರು, ಆಗಲ್ಲ ನಿಮ್ಗೆ, ಆ ಅಂದ್ರೆ ಮಕ್ಕಳಾಗೋ ಅಂಡಾಣುಗಳು ನಿಮ್ಗೆ ಕಡಿಮೆ ಆಗೋಗಿದೆ, ಹಾಗಾಗಿ ನಿಮ್ಗೆ ಮಕ್ಕಳಾಗೋ ಚಾನ್ಸ್ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ರು. ಆವಾಗ ಅವರು ಗಂಡ ಹೆಂಡತಿ ಇಬ್ರು ತುಂಬಾನೇ ಡಿಪ್ರೆಷನ್ ಅಲ್ಲಿದ್ರು, ನಮ್ಗೆ ಮಕ್ಕಳೇ ಆಗಲ್ವಾ ಅಂತ. ಹಾಗಾಗಿ ನಾನ್ ಹೇಳ್ದೆ ಈ ತರ ಮೆಡಿಟೇಷನ್ ಮಾಡಿ ಅಂತ ಹೇಳ್ದಾಗ ಅವರು ನನ್ ಮಕ್ಕ ನೋಡಿ ನಗ್ತಾ ಇದ್ರು. ಇಬ್ರು ಗಂಡ ಹೆಂಡತಿ ಇಬ್ರುನು ನಗ್ತಾ ಇದ್ರು. ನೀನ್ ಸನ್ಯಾಸಿ ಆಗಿದೀಯಾ, ಚಿಕನ್ ಮಟನ್ ತಿನ್ನೋದೆಲ್ಲ ಬಿಟ್ಟಿದೀಯಾ, ನಿನ್ನ ನೋಡಿ ನಾವೆಲ್ಲ ಕಲಿಬೇಕಾ, ಹಾಗೆ ಹೀಗೆ ಅಂತ ಇದು ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ನಾನು ನಮ್ಮ ತಮ್ಮನ ಹೆಂಡತಿಗೆ ಹೇಳ್ದೆ ಒಂದ್ಸಾರಿ, ನೋಡು ಇವಾಗ ಕರೋನಾ ಟೈಮು, ತುಂಬಾ ಫ್ರೀ ಆಗಿರ್ತೀರಾ, ಏನು ಕೆಲಸ ಇಲ್ಲ, ಏನೂ ಇಲ್ಲ, ನಿಮ್ಗೇನ್ ಕಳ್ಕೊಳೋದೇನು ಇಲ್ಲ, 1 ಅವರ್ ಜೊತೆಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ 21 ದಿವಸ ಮಾಡಿ, ಆಮೇಲೆ ಏನಾಗುತ್ತೆ ಆಮೇಲೆ ನೋಡಿ ಅಂತ ನಾನು ಹೇಳ್ತಾ ಇದ್ದೆ. ಆ ಕರೋನಾ ಟೈಮಲ್ಲಿ ನಮ್ಮ ತಾಯಿಯವರು ಮನೆಗಳು ಬಾಡಿಗೆಗೆ, ತುಂಬಾ ಮನೆಗಳು ಬಾಡಿಗೆ ಕೊಟ್ಟಿದ್ರು. ಈ ಕರೋನಾ ಟೈಮಲ್ಲಿ 2-3 ಮನೆ ಖಾಲಿ ಆಗಿತ್ತು. ಸೊ ಆ ಖಾಲಿ ಆಗಿರೋ ಮನೆಯಲ್ಲಿ ಒಂದು ಮನೆಯಲ್ಲಿ ನಾನು ಎಲ್ಲಾ ಒಂದ್ ರೂಮ್ ಅಲ್ಲಿ ಎಲ್ಲಾ ಮಾಸ್ಟರ್ಸ್ನು ಇಮೇಜಸ್ ಅಂಟಿಸಿದ್ದೆ ಗೋಡೆಗೆ. ಅಂದ್ರೆ ಮಹಾವತಾರ್ ಬಾಬಾಜಿದಾಗ್ಬೋದು, ಗುರುಗಳ್ದು, ಎಲ್ಲಾ ಗುರುಗಳ್ದುನು, ಈ ತರ ಅಂತಲ್ಲ, ಎಲ್ಲಾ ಗುರುಗಳ್ದುನು ಇಮೇಜಸ್ ಅಂಟಿಸಿ ನಾನು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಎಲ್ಲಾರ್ನು ಕರ್ಸಿ ಅದ್ರಲ್ಲಿ ಕೂರ್ಸಿ, ಆ ರೂಮಲ್ಲಿ ಕೂರ್ಸಿ ನಾನು ಧ್ಯಾನ ಮಾಡ್ತಾ ಇದ್ದೆ. ಹೀಗೆ ಕೂರ್ಸಿ ಧ್ಯಾನ ಮಾಡುವಾಗ ಒಂದ್ ದಿವ್ಸ ಮಹಾವತಾರ್ ಬಾಬಾಜಿಯಿಂದ ಮೆಸೇಜ್ ಬಂತು, ನೀವು ರೌಂಡ್ ಆಗಿ, ಅಂದ್ರೆ ಚಕ್ರವಾಗಿ ಕುತ್ಕೊಂಡು, ರೌಂಡ್ ಆಗಿ ರಿಂಗ್ ಟೈಪ್ ಅಲ್ಲಿ ಕುತ್ಕೊಂಡು ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವ್ರನ್ನ ಮಧ್ಯದಲ್ಲಿ ಕೂರ್ಸಿ ಧ್ಯಾನ ಮಾಡಿ ಅಂತ ಮೆಸೇಜ್ ಬಂತು. ಅದು ಬೇರೆಯವ್ರಿಗೆ ಮೆಸೇಜ್ ಬಂದಿದ್ದು, ನನ್ನ ಚಿಕ್ಕಮ್ಮನ ಮಗನ್ಗೆ ಮೆಸೇಜ್ ಬಂತು. ಆತರ ಮೆಸೇಜ್ ಬಂದ್ಮೇಲೆ ಅವತ್ತಿಂದ ನಾವು ಸರ್ಕಲ್ ಆಗಿ ಕುತ್ಕೊಂಡು ಯಾರಿಗೆ ಪ್ರಾಬ್ಲಮ್ ಇರುತ್ತೋ ಅವ್ರನ್ನ ಮಧ್ಯದಲ್ಲಿ ಕೂರ್ಸಿ ನಾವು ಮೆಡಿಟೇಷನ್ ಮಾಡ್ತಾ ಇದ್ವಿ. ಸೊ ಆಟೋಮೆಟಿಕ್ ಆಗಿ ಅದು 21 days ಅಲ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೋ
ಅದನ್ನ ಅವರು ನೀಟಾಗಿ ಏನ್ ರಿಸಲ್ಟ್ ತಗೊಳ್ತಾ ಇದ್ರು. ಹೀಗೆ ನಮ್ಮ ತಮ್ಮ ಹೆಂಡ್ತಿಗೂನು ಹೇಳಿದ್ದೆ, ಮಕ್ಕಳು ಇಲ್ಲ ಇಲ್ಲ ಅಂತೀಯ, 21 ದಿವಸ ನೀನು ಧ್ಯಾನ ಮಾಡು. ಧ್ಯಾನ ಮಾಡುವಾಗ ಯಾವ್ದನ್ನು ಮೊಟ್ಟೆ ಸಮೇತ ತಿನ್ಬೇಡ, ಅದನ್ನ ನೀನು ಮಾಡ್ಕೊಂಡ್ ಬಾ, ಆಮೇಲೆ ನಿನ್ ಗೊತ್ತಾಗುತ್ತೆ ಅಂತ. ಸೊ ಹೀಗೆ ರಿಂಗ್ ಟೈಪ್ ಅಲ್ಲಿ ನಾವೆಲ್ಲ ಕುತ್ಕೊಂಡು ಒಂದು 10 ಜನ ರಿಂಗ್ ಟೈಪ್ ಅಲ್ಲಿ ಕುತ್ಕೊಂಡು ಮಧ್ಯದಲ್ಲಿ ನಮ್ಮ ತಮ್ಮನ ಹೆಂಡ್ತಿನ ಕೂರಿಸಿ ಧ್ಯಾನ ಮಾಡಿಸ್ತಾ ಇದ್ವಿ. ಚೆನ್ನಾಗಿ 1 ಅವರ್ ಚೆನ್ನಾಗಿ ಮಾಡ್ತಾ ಇದ್ವಿ, ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ವಿ. 21 ದಿವಸ ಆಯ್ತು. 22ನೇ ದಿವಸ ಅವಳು ನನ್ ಕೇಳದ್ಲು, ಚಿಕ್ಕಮ್ಮ ನೀನು ಏನೋ ಮಿರಾಕಲ್ ಆಗುತ್ತೆ ಅದು ಇದು ಅಂತ ಹೇಳಿದೆ, ನನ್ಗೇನೂ ಆಗಿಲ್ಲ ಅಂತ. ನೋಡಮ್ಮ, ಧ್ಯಾನವನ್ನ ನಂಬಬೇಕು, ನೀನ್ ಮಾಡ್ತಾ ಇರು, ಆಟೋಮೆಟಿಕ್ ಆಗಿ ನಿನ್ಗೆ ಆಗುತ್ತೆ ಅಂತ. 22ನೇ ದಿವಸ ಈ ತರ ಕೇಳಿ ಬೆಳಗ್ಗೆ ಅವಳು ಕೇಳಿದ್ದು. ಸಂಜೆ ನಾವೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ, ಸರ್ಕಲ್ ಅಲ್ಲಿ ಕೂತಿದೀವಿ, ಅವಳನ್ನ ಮಧ್ಯದಲ್ಲಿ ಕೂರಿಸಿ ಧ್ಯಾನ ಮಾಡ್ತಾ ಇದೀವಿ. ಅವಳಿಗೆ ವಾಯ್ಸ್ ಮೆಸೇಜು ಬಂದಿದೆ. ಏನಂತ, ಬಾಬಾಜಿ ಅವರು ಅವ್ರಿಗೆ ಹೇಳಿದ್ದು, ನೆಕ್ಸ್ಟ್ ಇಯರ್ ನಿನ್ ಕೈಯಲ್ಲಿ ಮಗು ಇರುತ್ತೆ ಅಂತ ಅಷ್ಟೇ ಹೇಳಿದ್ದು, ಇನ್ನೇನು ಹೇಳಲಿಲ್ಲ. ಅಷ್ಟೇ ಹೇಳಿದಿಕ್ಕೆ ಅವಳು ಧ್ಯಾನದಿಂದ ಎದ್ದಿ ಕುಂದು ಕುಪ್ಳಿಸಿದ್ಲು. ಅಂದ್ರೆ ತುಂಬಾ ಸಂತೋಷದಿಂದ, ಚಿಕ್ಕಮ್ಮ ನನ್ಗೆ ಈ ತರ ಮೆಸೇಜ್ ಬಂತು, ಈ ತರ ಬಾಬಾಜಿ ಅವರಿಂದ ಅಂತ ಇದನ್ನ ಅಂದ್ರೆ ಕಣ್ಣಿಗೆ ಕಾಣಿಸಿಲ್ಲ, ಏನಿಲ್ಲ, ಕಿವಿ ಹತ್ರ ಬಂದು ಅವರು ಹೇಳಿರೋದು. ಮತ್ತೆ ನಮ್ ತಮ್ಮನ್ಗೆ ಈ ತರ ಅವಳು ಹೇಳಿದಿಕ್ಕೆ, ಇದನ್ನೆಲ್ಲ ನಂಬ್ತೀಯ ನೀನು, ಏನೋ ನೀನು ಧ್ಯಾನದಲ್ಲಿ ಕೂತಿರ್ತೀಯ, ಹಾಗಾಗಿ ಏನೋ ಒಂದು ನೀನಷ್ಟಕ್ಕೆ ನೀನೇ ಇಮೇಜ್ ಮಾಡ್ಕೊಂಡಿರ್ತೀಯ, ಹಾಗಾಗಿ ನಿನ್ಗೇನೋ ಮೆಸೇಜ್ ಬಂದಿದೆ ಅಂತ ನೀನ್ ಹೇಳಿದೀಯ ಅಂತ ನಮ್ ತಮ್ಮ ನಂಬ್ಲೇ ಇಲ್ಲ. ಹಾಗಾಗಿ ಸರಿ, ಇವಾಗ ನಾನ್ ಹೇಳ್ದೆ ಅವ್ಳಿಗೆ, ಮೆಸೇಜ್ ಬಂದಿದ್ಯಲ್ವಾ, ಇದನ್ನ ಹೀಗೆ ಕಂಟಿನ್ಯೂ ಮಾಡು, ಮೆಡಿಟೇಷನ್ ಬಿಡ್ಬೇಡ, ನಾನ್ ವೆಜ್ ಏನು ತಿನ್ಬೇಡ, ಹಾಗೆ ಮಾಡ್ತಾ ಇರು, ಹಾಸ್ಪಿಟಲ್ ಚೆಕಪ್ ಅದು ಇದು ಮಾಡಿಸ್ಕೊ ಅಂತ ಹೇಳ್ತಾ ಇದ್ದೆ. ಅವರು ಧ್ಯಾನಕ್ಕೆ ಬರಕ್ ಮುಂಚೆನೆ ಅವಳಿಗೆ 2 ಮಂತ್ಸ್ಗೆ 3 ಮಂತ್ಸ್ಗೆ ಪೀರಿಯಡ್ ಆಗೋದು, ಕಂಟಿನ್ಯೂಸ್ ಆಗಿ ಮಂತ್ಲಿ ಆಗಲ್ಲ ಅವ್ಳಿಗೆ. ಇದೇ ತರ 2 ತಿಂಗಳು ಆಗಿತ್ತು. ಮೆಡಿಟೇಷನ್ ಅದೇ ಮೆಡಿಟೇಷನ್ ಮಾಡೋವಾಗ ಅವಳಿಗೆ 2 ತಿಂಗಳಾಗಿತ್ತು. ಮೆನ್ಸಸ್ ಆಗಿರ್ಲಿಲ್ಲ. ನಾ ಅವ್ರ ಹಸ್ಬೆಂಡ್ ಅಂದು ಅವರು ಇಬ್ರುನು, ಹೆಂಡತಿ ಗಂಡ ಇಬ್ರುನು ಹಾಸ್ಪಿಟಲ್ಗೆ ಹೋಗಿ ತೋರ್ಸಿದ್ರು, ಎಲ್ಲ ಮಾಡಿದ್ರು. ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ರು. ಈಗ್ಲೂನು ಅದು ಪಿಂಡ ಕೂಡಿಲ್ಲ, ಅಂದ್ರೆ ಅದೆಲ್ಲ ಅಂಡಾಣುಗಳು ಸರಿಯಾಗಿ ಕೂಡಿಲ್ಲ, ಅಬಾರ್ಷನ್ ಮಾಡ್ಬೇಕು ಅಂತ ಹೇಳದ್ರಂತೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿ ಅಬಾರ್ಷನ್ಗೆ ಏನೇನ್ ಬೇಕೋ ಎಲ್ಲ 2 ಇಂಜೆಕ್ಷನ್ ಮತ್ತೆ 1 ವಾರಕ್ಕೆ ಆಗೋಷ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಮಾಡ್ಕೊಂಡು ಬಂದ್ರು. ಮತ್ತೆ ಅವಳು ಮುಖ ಸಪ್ಪಗ್ ಮಾಡ್ಕೊಂಡು, ಚಿಕ್ಕಮ್ಮ ನೋಡಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ವಿ, ಏನೂ ಆಗಿಲ್ಲ, ಧ್ಯಾನ ಅಂತ ಹೇಳ್ತೀಯ, ಇದನ್ನ ಎಲ್ಲ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ, ಏನು ಬಂದಿಲ್ಲ, ರಿಸಲ್ಟ್ ಏನು ನನಗೆ ಬಂದಿಲ್ಲ ಅಂತ ಸುಮ್ಮನೆ ಸಪ್ಪೆ ಮುಖ ಹಾಕೊಂಡು ನನ್ಗೆ ಹೇಳಿದ್ಲು. ನೀನ್ ಧ್ಯಾನನ ಕಂಟಿನ್ಯೂ ಮಾಡು, ನೀನ್ ಧ್ಯಾನ ಮಾಡ್ತಾನೆ ಟ್ಯಾಬ್ಲೆಟ್ ಹಾಕೋಬೇಕಾ ಹಾಕೋ, ಏನಿದೆಯೋ ನೋಡೋಣ, ಬಾಬಾಜಿ ಬಂದು ನನ್ಗೇನ್ ಮೆಸೇಜ್ ಕೊಟ್ಟಿಲ್ಲ, ನಿನ್ಗೆ ತಾನೇ ಕೊಟ್ಟಿರೋದು, ನೋಡೋಣ ಅಂತ ನಾನು ಹುಡ್ಗಿಗೆ ಹೇಳ್ದೆ. ಧ್ಯಾನ ಮಾಡ್ತಾ ಇದ್ದಾಳೆ ಪಾಪ, ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಿದ್ಲು, ಅಂದ್ರೆ ಅಬಾರ್ಷನ್ ಅದ ಸರಿಯಾಗಿ ಪಿಂಡ ಕೂಡಿಲ್ಲ, ಅದು ಹೋಗ್ಬೇಕು ಅಂತ. ಟ್ಯಾಬ್ಲೆಟ್ಸು 1 ವೀಕ್ ಟ್ಯಾಬ್ಲೆಟ್ಸನ್ನು ತಿಂದ್ಲು, ಎಲ್ಲ ಮಾಡಿದ್ಲು, ಅದು ಅಬಾರ್ಷನ್ ಆಗಿಲ್ಲ. ಮತ್ತೆ ಒಂದು 12 ದಿವಸ ಬಿಟ್ಟು ಮತ್ತೆ ನಮ್ ತಮ್ಮ ಬಂದಿಲ್ಲ, ಆಗ ನಾನು ಹೋದೆ ಅವಳ ಜೊತೆಗೆ. ಹೋದಾಗ ಮತ್ತೆ ಅವ್ರಿಗೆ ಹೇಳ್ದೆ, ಮೇಡಮ್ ಇದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀರಾ, ಇಂಜೆಕ್ಷನ್ ಎಲ್ಲ ಹಾಕಿದ್ದೀರಾ, ಎಲ್ಲ ಮಾಡಿದ್ದೀರಾ, ಏನೂ ಆಗಿಲ್ಲ ಅಲ್ವಾ, ಅವಳಿಗೆ ಮೆನ್ಸಸ್ ಆಗಿಲ್ಲ ಅಂತ ನಾನು ಹೇಳಿದಾಗ, ಮತ್ತೆ ಇನ್ನೊಂದ್ಸರಿ ಅವಳನ್ನ ಮಲಗಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿದಾಗ ಆ ಡಾಕ್ಟ್ರೇ ಒಂಥರ ಅದ್ಭುತ ಅಂತ ಹೇಳಿದ್ರು. ಅಮ್ಮ, ಒಳಗಡೆ ಮಗು ಚೆನ್ನಾಗಿದೆ, ಅಂದ್ರೆ ನಾವು ಹೋಗಿ ಬರೋ ಅಷ್ಟರಲ್ಲಿ ಅದು 3 ತಿಂಗಳು ಆಗೋಯ್ತು. ಅಂದ್ರೆ ಆ ಪೀರಿಯಡ್ ಟೈಮ್ 3 ಮಂತ್ಸ್ ಆಯ್ತು. ಮುಂಚೆ ಮಾಡಿದಾಗ ಅದು ಸರಿಯಾಗಿಲ್ಲ ಅಂತ ಹೇಳಿದ್ರು, ಪಿಂಡ ಸರಿಯಾಗಿಲ್ಲ, ಸರಿಯಾಗಿ ಕೂಡಿಲ್ಲ, ತೆಗಿಸ್ಬಿಡಿ, ಅದು ಇದು ಏನೇನೋ ಹೇಳ್ತಾ ಇದ್ರು. ಇಂಜೆಕ್ಷನ್ 2 ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದಾಳೆ, ಅಬಾರ್ಟ್ ಆಗೋಕೆ ಎಲ್ಲ ಮಾಡಿದಾಳೆ, ಆದ್ರೂನು ಅದು ಒಂಥರ ಮಿರಾಕಲ್ ಅನ್ಸ್ತು. ಅಮ್ಮ ಚೆನ್ನಾಗಿದೆ, ಮಗು ಕ್ಲಿಯರ್ ಆಗಿದೆ, 3 ತಿಂಗಳು ಆಗಿದೆ, 3 ತಿಂಗಳ ಮೇಲೆ 5 ದಿವಸ ಏನೋ ಆಗಿದೆ, ಅದ್ಭುತ ಇದು. ಆ ಡಾಕ್ಟ್ರೇ ಹೇಳಿದ್ರು, ನಮ್ಗೆ ನಂಬಕ್ ಆಗ್ತಾ ಇಲ್ಲ ಯಾವ ತರ ಅಂತ ಅಂದ್ರು. ಸರಿ, ಅವಳಿಗೇನು 6 ವರ್ಷದಿಂದ ಮಕ್ಳಿಲ್ಲ ಅಂತ ಹೇಳ್ತಾ ಇದ್ಲಲ್ವಾ, ಮಗು ಇದೆ ಅಂದಿದ್ದಕ್ಕೆ ಅವಳಿಗೆ ತುಂಬಾ ಸಂತೋಷ ಆಗೋಯ್ತು. ಗಂಡನ್ಗೆ ಬಂದು ಹೇಳಿದ್ರು, ಈ ತರ
ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಮಗು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದಕ್ಕೆ ಅವನಿಗೂ ನಂಬಕ್ಕಾಗಿಲ್ಲ. ಮತ್ತೆ ಇನ್ನೊಂದ್ಸರಿ ಅವ್ರ ಗಂಡ ಹೆಂಡತಿ ಹೋಗಿ ಇನ್ನೊಂದ್ಸರಿ ಹೋಗಿ ಚೆಕಪ್ ಎಲ್ಲ ಮಾಡಿಸಿ ಇದು ಮಾಡಿಸಿ, ಇಲ್ಲ ಮಗು ಚೆನ್ನಾಗಿದೆ, ಮಗು ಆಗುತ್ತೆ, ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಅಂತ ಹೇಳಿ ಇದೆಲ್ಲ ಮಾಡಿ ಇದ್ ಮಾಡಿದ್ರು. ಅವಳಿಗೆ ಏನಂದ್ರೆ ಒಂದೇ ಭಯ, ಮಗು ಅದೇ ಅಬೋಷನ್ ಆಗಕ್ಕೆ ಅವರು ತುಂಬಾ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದಾರಲ್ವಾ, ಏನಾಗುತ್ತೆ ಏನೋ ಕೈ ಕಾಲ್ ಸರಿ ಇರುತ್ತೋ ಇಲ್ವೋ ಅಂತ ಅವಳಿಗೆ ಭಯ ಆಗಿ ಏನ್ ಮಾಡೋದು ಚಿಕ್ಕಮ್ಮ ಅಂತ ಹೇಳಿದ್ರು, ಧ್ಯಾನ ಹೆಚ್ಚಾಗಿ ಮಾಡು, ಟಿಫನ್ ಮಾಡು, ಈ ಕರೋನಾ ಟೈಮ್ ಏನು ಮಾಡಕ್ಕಾಗಲ್ಲ, ಧ್ಯಾನ ಮಾಡು, ತಿನ್ನು ಧ್ಯಾನ ಮಾಡು, ಟಿಫನ್ ತಿನ್ನು ಧ್ಯಾನ ಮಾಡು, ಊಟ ಮಾಡು ಧ್ಯಾನ ಮಾಡು ಅಂತ ಹೇಳ್ಕೊಟ್ಟಿದ್ದೆ. ಸೊ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಇಬ್ರೇ ಅಲ್ವಾ ಇದ್ದಿದ್ದು, ಚೆನ್ನಾಗಿ ಲೈಟ್ ಆಗಿ ಫುಡ್ ತಗೊಳೋದು ಧ್ಯಾನ ಮಾಡೋದು, ಹಾಗಾಗಿ ಡೈಲಿ 9 ಅವರ್ 10 ಅವರ್ ಧ್ಯಾನ ಮಾಡ್ತಾ ಇದ್ಲು. ಧ್ಯಾನ ಮಾಡ್ತಾ ಮಾಡ್ತಾ ಮಗು ಜೊತೆ ಮಾತಾಡೋದನ್ನ ಕನೆಕ್ಟ್ ಮಾಡ್ಕೊಂಡ್ಲು ಅವಳು. ಅಂದ್ರೆ ಆ ತರ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಆ ಈಗ ಗಂಡ್ ಮಗು ಆಗಿದೆ. ಹಾಗಾಗಿ ಇದೊಂದು ಮಿರಾಕಲ್. ಹೀಗೆ ಮಿರಾಕಲ್ಸ್ ಅಂದ್ರೆ ತುಂಬಾ ಮಿರಾಕಲ್ಸ್ ನನ್ನ ಇದ್ರಲ್ಲಿನೂ. ನಾನ್ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನನ್ ಮಕ್ಕಳು ನನ್ಗೆ ಅಪೋಸ್ ಮಾಡ್ತಾ ಇದ್ರು. ಮಕ್ಕಳು ಇಬ್ರುನು, ದೊಡ್ಡ ಮಗಳು, ನಾನ್ ಧ್ಯಾನಕ್ಕೆ ಬಂದಾಗ ದೊಡ್ಡ ಮಗಳು ಡಿಪ್ಲೊಮಾ ಮಾಡ್ತಾ ಇದ್ಲು, ಚಿಕ್ಕ ಮಗಳು ಸೆಕೆಂಡ್ PU ಸೈನ್ಸ್ ತಗೊಂಡಿದ್ಲು. ಇಬ್ರುನು ಇದಕ್ಕೆ ತುಂಬಾ ವಿರೋಧ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ, ಏನಮ್ಮ ಬರುತ್ತೆ ಧ್ಯಾನ ಮಾಡ್ತಾ ಇದ್ರೆ ನೀನು ಸನ್ಯಾಸಿ ಆಗೋಗ್ತೀಯ ಅಂದ್ರೆ, ಮನೆಯಲ್ಲಿ ನಾನ್ ವೆಜ್ ಮಾಡಕ್ಕೆ ನಾನ್ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅವರು ತಿನ್ಬೇಕು, ಇದು ನನ್ಗೆ ತುಂಬಾ ವಿರೋಧ ಮಾಡ್ತಾ ಇದ್ರು. ನಮ್ ಚಿಕ್ಕ ಮಗಳಂತೂ ನಾನು ಧ್ಯಾನ ಮಾಡುವಾಗ ತುಂಬಾ ಕಿಚನ್ ಅಲ್ಲಿ ಹೋಗಿ ತಟ್ಟೆ ಸೌಂಡ್ ಮಾಡೋದು, ಗ್ಲಾಸ್ ಇದ್ ಮಾಡೋದು, ತುಂಬಾನೇ ಇದ್ ಮಾಡ್ತಾ ಇದ್ಲು. ಇಲ್ಲಾಂದ್ರೆ ಟಿವಿ ವ್ಯಾಲ್ಯೂಮ್ ಇಡೋದು, ಇದೆಲ್ಲ ಮಾಡ್ತಾ ಇದ್ರು. ನಾನು ಮಾಸ್ಟರ್ಸ್ಗೆ ಅನ್ಕೊಂಡೆ, ಮಾಸ್ಟರ್ಸ್ ನನ್ಗೆ ಇದ್ರಿಂದ ಧ್ಯಾನ ಮಾಡಿ ಅಂತ ನೀವು ಮಾಸ್ಟರ್ಸ್ ಹೇಳ್ತೀರಾ, ನಾನು ಧ್ಯಾನ ಮಾಡುವಾಗ ಈ ತರ ಡಿಸ್ಟರ್ಬೆನ್ಸ್ ಎಲ್ಲ ಆಗುತ್ತೆ, ಏನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಾಗ ನನ್ ಮಗಳಿಗೆ ಆಟೋಮೆಟಿಕ್ ಆಗಿ ಧ್ಯಾನದ ಅನುಭವ ಅವಳಿಗೆ ಯಾವ ತರ ಬಂತು ಗೊತ್ತಿಲ್ಲ. ಬಟ್ ಒಂದ್ ದಿವ್ಸ ಮಲಗಿದ್ದಾಗ ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಬ್ರಹ್ಮ ಮುಹೂರ್ತದಲ್ಲಿ 3 ಗಂಟೆಲ್ಲ ಎದ್ದು, ಅವಳಿಗೆ ಒಂದು 3:30 ಜಾವದಲ್ಲಿ ಮೇಲಿಂದ ಏಂಜಲ್ಸ್, ಅವಳು ನಿದ್ದೆಯಲ್ಲೇ ನೋಡಿದಾಳೆ. ಆ ಮೇಲಿಂದ ಏಂಜಲ್ಸ್ ಬೆಳ್ಳಕ್ಕೆ ರೆಕ್ಕೆಗಳೆಲ್ಲ ಇದ್ದು ಮೇಲೆಯಿಂದ ಬಂದು ಅವ್ರನ್ನ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದಾರೋ ನನ್ ಮಗ್ಳಿಗ್ ಗೊತ್ತಿಲ್ಲ, ನಿರಂಜಿತ ನಿರಂಜಿತ ಅಂತ ಕರೆದು ಏನ್ ಹೇಳಿದ್ರು ಗೊತ್ತಿಲ್ಲ. ಬಟ್ ಅದು ಇವಳಿಗೆ ಅರ್ಥ ಆಗಿರೋದಂದ್ರೆ, ನಿಮ್ ತಾಯಿನ ಡಿಸ್ಟರ್ಬ್ ಮಾಡ್ಬೇಡ ಧ್ಯಾನದಲ್ಲಿ ಅಂತ ಹೇಳ್ಬಿಟ್ಟು ಹೋಗಿರೋದು. ಅವತ್ತಿಂದ ನನ್ಗೆ ಇದು ಮೆಡಿಟೇಷನ್ ಮಾಡೋವಾಗ, ಯಾವ್ದೇ ಮಾಡೋವಾಗ ಏನಕ್ಕೂನು ಡಿಸ್ಟರ್ಬ್ ಮಾಡಲ್ಲ. ಮತ್ತೆ ಈ ತರ ಎಲ್ಲ ಕಾಣಿಸುತ್ತೆ ಅಂತ ಅವಳಷ್ಟಕ್ಕೆ ಅವಳ ಅನುಭವ ಕಂಡ ಮೇಲೆ ಅವಳು ಒಂದ್ 20 ನಿಮಿಷ ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ಲು. ಇದೇ ತರ ಅವಳು ಸೆಕೆಂಡ್ PU ಇದ್ಲಲ್ವಾ, 20 ನಿಮಿಷ ಧ್ಯಾನ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅವಳಿಗೆ ಎಕ್ಸಾಮ್ ಟೈಮಲ್ಲಿ ಅವಳಿಗೊಂದು ಮಿರಾಕಲ್. ಅಂದ್ರೆ ಫಸ್ಟ್ ಡೇ ಮ್ಯಾಥ್ಸ್ ಇದ್ದಾಗ ಅವಳಿಗೆ ಧ್ಯಾನ, ಬೆಳಗ್ಗೆ ಹೊತ್ತು 20 ನಿಮಿಷ ಧ್ಯಾನ ಮಾಡಿ ಆಮೇಲೆ ಓದೋದನ್ನ ಅವಳು ಕಲ್ತಿದ್ಲು. ಆ 20 ನಿಮಿಷ ಧ್ಯಾನ ಮಾಡಿ ಬುಕ್ ತಗೋಬೇಕು, ಇವತ್ತಿನ ದಿವಸ ಎಕ್ಸಾಮ್ ಇದೆ ಅಲ್ವಾ ಮ್ಯಾಥ್ಸ್, ಅದನ್ನ ಧ್ಯಾನ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಇವತ್ತು ಏನ್ ಬರುತ್ತೋ ಆ ಕ್ವಶನ್ ಪೇಪರ್ನ ಅವಳು ಧ್ಯಾನದಲ್ಲಿ ನೋಡಿದ್ಲು. ಅದೊಂದು ಮಿರಾಕಲ್ ಅವಳಿಗೆ. ಅವಾಗ ಅವಳು ಇನ್ನ ತುಂಬಾ ನಂಬಕ್ ಸ್ಟಾರ್ಟ್ ಮಾಡಿದ್ಲು, ಧ್ಯಾನದಲ್ಲಿ ಇದು ಏನೋ ಇದೆ ಅಂತ. ಅಂದ್ರೆ ಮತ್ತೆ ಹೋಗಿ ಅವಳು ಎಕ್ಸಾಮ್ ಹಾಲ್ ಅಲ್ಲಿ ನೋಡಿದಾಗ ಸೇಮ್ ಅದೇ ಕ್ವಶನ್ ಪೇಪರು, ಅದೇ ಕ್ವಶನ್ಸು ಅದರೆಲ್ಲ ನೋಡಿದಾಗ ಅವಳಿಗೆ ತುಂಬಾ ಖುಷಿ ಆಯ್ತು. ಈ ತರನು ಮಿರಾಕಲ್ ನಡೆಯುತ್ತಾ ಅಂತ ನನ್ ಮಗಳು ಅವತ್ತು, ಅಂದ್ರೆ ಅವಳು ಸೈನ್ಸ್ ತಗೊಳೋದು ಇಂಥವೆಲ್ಲ ನಂಬಲ್ಲ, ಪ್ರಾಕ್ಟಿಕಲ್ ಆಗಿ ಅವಳು ನೋಡಿ ಕಣ್ಣಲ್ಲಿ ನೋಡಿದ್ರೇನೆ ಅವೆಲ್ಲ ನಂಬೋದು. ಆ ತರದ್ದು ಅವಳಿಗೆ ಇದ್ರಲ್ಲಿ 2ನೇ ಅನುಭವ ಈ ತರ ಇದಾಯ್ತು. ಹಾಗೆ ಮಿರಾಕಲ್ಸ್ ಅಂದ್ರೆ ತುಂಬಾನೇ ಮಿರಾಕಲ್ಸ್. ನಮ್ ಚಿಕ್ಕಮ್ಮ ಅಂದ್ರೆ, ನಾನು ಧ್ಯಾನಕ್ಕೆ ಬಂದ್ಮೇಲೆ ನಮ್ ಚಿಕ್ಕಮ್ಮನ್ಗೆ ಹೇಳ್ತಾ ಇದ್ದೆ. ಅಂದ್ರೆ ಅವ್ರು ಬಟ್ಟೆ ಅಂಗಡಿ ಇಟ್ಟಿದ್ರು. ಬಟ್ಟೆ ಅಂಗಡಿ ಇಟ್ಟಾಗ ನಾನು ಹೋಗಿ ಈವ್ನಿಂಗ್ ಟೈಮು ಏನೋ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, ನೀನ್ ಬಂದ್ ಕೂತ್ಕೊಂಡ್ರೆ ನನ್ಗೆ ವ್ಯಾಪಾರ ಚೆನ್ನಾಗಾಗುತ್ತೆ, ಡೈಲಿ ಬಂದ್ ಕೂತ್ಕೋ ಅಂತ ಹೇಳ್ತಾ ಇದ್ರು. ನನಗೆ ಮನೇಲಿ ಕೆಲಸ ಇರುತ್ತೆ, ನೀನ್ ಧ್ಯಾನ ಮಾಡು, ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿನ್ ವ್ಯಾಪಾರ ಎಲ್ಲ ಹೆಚ್ಚಾಗುತ್ತೆ ಅಂತ ಹೇಳಿದಾಗ ಅವರುನು ಧ್ಯಾನ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ಆಗಿ ಅವರು ಧ್ಯಾನದಲ್ಲಿ ತುಂಬಾ ಅನುಭವಗಳನ್ನ ಪಡೆದು ಎಲ್ಲ ಇದೆಲ್ಲ ಚೆನ್ನಾಗಿ ಇದ್ ಮಾಡಿ ಈಗ ಧ್ಯಾನದಲ್ಲಿ ಇದ್ದಾರೆ, ನೇತ್ರಾವತಿ ಅಂತ. ಹಾಗೆ ಮತ್ತೆ ನಮ್ಮ ಮನೆ ಪಕ್ಕದಲ್ಲಿ ಲಲಿತಾ ಅಂತ, ಲಲಿತಾ ಅವ್ರಿಗೂ ಧ್ಯಾನವನ್ನ ಹೇಳ್ದೆ, ಅದು ಧ್ಯಾನದಲ್ಲಿ ಇದ್ ಮಾಡಿದ್ರು. ಹೀಗೆ ಧ್ಯಾನವನ್ನ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ಗುನು ನನ್ನ ಚಕ್ರಗಳ ಆಕ್ಟಿವೇಟ್ ಮಾಡ್ಕೊಂಡು ಗತಜನ್ಮ ಕರ್ಮಗಳನ್ನ ಮತ್ತೆ ಗತಜನ್ಮಗಳನ್ನೆಲ್ಲ ನಾನು ನೋಡ್ಕೊಂಡು ಅದನ್ನೆಲ್ಲ
ನಮ್ಗೆ ಬರೋ ಕಷ್ಟಗಳನ್ನೆಲ್ಲ ಯಾವ ತರ ನಿವಾರಿಸ್ಕೋಬೇಕು, ಹೆಚ್ಚು ಹೆಚ್ಚು ಧ್ಯಾನ ಮಾಡಿದ್ರೆ ಆ ಧ್ಯಾನದಲ್ಲಿ ಏನೇನ್ ಫಲ ಸಿಗುತ್ತೆ ಅಂತ ನಾನು ಕಂಡ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಕರ್ಮ ಫಲಗಳು ಎಷ್ಟಿರುತ್ತೋ ಅದ್ರ ತಕ್ಕಂಗೆ ಹೆಚ್ಚು ಸಾಧನೆ ಮಾಡ್ತಾ ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಧ್ಯಾನದವ್ರಿಗೆ ಕಷ್ಟ ಬರಲ್ಲ ಅಂತ ಅಲ್ಲ, ಕಷ್ಟ ಬರುತ್ತೆ, ಬಟ್ ಫೇಸ್ ಮಾಡೋ ಧೈರ್ಯವನ್ನು ನಾನು ಕಂಡ್ಕೊಂಡೆ. ಅಂದ್ರೆ ಕಷ್ಟ ಬಂದಿದೆ ಅಂತ ಓಡೋಗೋದಲ್ಲ, ಅದನ್ನ ನಿಂತ್ಕೊಂಡು ಫೇಸ್ ಮಾಡೋದನ್ನ ಈ ಧ್ಯಾನದಲ್ಲಿ ಕಲ್ತಿದ್ದೀನಿ. ಹೆಚ್ಚಾಗಿ ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕರ್ಮ ಫಲಗಳು ಕಳಿತಾ ಹೋಗುತ್ತೆ. ಇದೇ ತರನೇ ನಾನು ಧ್ಯಾನವನ್ನ ಮಾಡ್ತಾ ಬಂದಿದ್ದೀನಿ. ಮೇಡಮ್ ಟೈಮ್ ಇದೆಯಾ ಮೇಡಮ್? ಆಯ್ತಾ? ಇದೆ ಇದೆ. ಇನ್ನೂ 10 ನಿಮಿಷ ಇದೆ, ಟೈಮ್ ಇದೆ. ಓಕೆ ಓಕೆ. ಹೀಗೆ ನಾನು ಒಂದ್ ದಿವ್ಸ ಧ್ಯಾನ ಹೆಚ್ಚಾಗಿ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ, ಅಂದ್ರೆ ಅಮ್ಮನ ಮನೆ ಹತ್ರ ರೆಂಟ್ಗೆ ಹೊಸದಾಗಿ ಬಂದ್ರು ಗಂಡ ಹೆಂಡತಿ ಇಬ್ರು. ಅವರು ತುಂಬಾ ಬಡವರು, ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ಮಾಡೋದು, ಅಂದ್ರೆ ಬೋಂಡಾ ಬಜ್ಜಿ ವ್ಯಾಪಾರ ಮಾಡೋದು. ಮತ್ತೆ ಅವ್ರ ಗಂಡ ಟೆಂಪರವರಿ ಆಗಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಹೆಂಡತಿ ಈ ತರ ಬಜ್ಜಿ ಬೋಂಡ ಮಾಡೋದು. ಎಷ್ಟು ಅಂದ್ರೆ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂನು ಬಜ್ಜಿ ಬೋಂಡ ವ್ಯಾಪಾರ ಮಾಡಿದ್ರು 100 ರೂಪಾಯಿ 200 ರೂಪಾಯಿ ಮೇಲೆ ಸಂಪಾದನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಅವ್ರಿಗೆ ಹೇಳ್ದೆ, ಅಷ್ಟೊತ್ತು 3 ತಿಂಗಳು 4 ತಿಂಗಳು ಇದ್ ಮಾಡಿದ್ರು, ಅಂಗಡಿ ಎತ್ತಾಕ್ಬೇಕು ಅಂತ ಇದ್ ಮಾಡಿದ್ರು. ನೀವು ಧ್ಯಾನ ಮಾಡಿ ಇದ್ರಲ್ಲಿ ನೀವು ಇದ್ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನಿಂತ್ಕೊಳ್ಳಿ, ವ್ಯಾಪಾರ ಮಾಡಕ್ಕೆ ನಿಂತ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ದಾಗ, ಅವರು ಗಂಡ ಹೆಂಡತಿ ಇಬ್ರುನು, ನಾನು ನಮ್ಮ ಮನೆಯಲ್ಲಿ ನನ್ಗೆ ಏನೊಂದು ವಾಡಿಕೆ ಅಂದ್ರೆ, ಎಲ್ಲಾದ್ರೂ ಪಿರಮಿಡ್ಗಳಿಗೆ ಇದಕ್ ಹೋದಾಗ ಒಂದು 10-20 ಪಿರಮಿಡ್ಗಳಕ್ಕೆ ಫೈಬರ್ ಕ್ಯಾಪ್ಗಳನ್ನ ತಗೊಂಡ್ಬಂದು ಮನೆಯಲ್ಲಿ ಇಟ್ಟಿರ್ತೀನಿ. ಯಾರಿಗಾದ್ರೂ ಈ ತರ ಧ್ಯಾನ ಮಾಡಿ ಅಂತ ಹೇಳಿದಾಗ ಹಾಗೆ ಬಾಯಲ್ಲಿ ಹೇಳಲ್ಲ, ಆ ಪಿರಮಿಡ್ ಕ್ಯಾಪ್ ಅನ್ನ ಕೊಟ್ಟು ನಾನ್ ಧ್ಯಾನ ಮಾಡಿ ಅಂತ ಹೇಳ್ತೀನಿ, ಮತ್ತೆ ಅವ್ರಿಗೆ ಕಲ್ಸ್ಕೊಡ್ತೀನಿ ಈ ತರ ಧ್ಯಾನ ಮಾಡಿ ಅಂತ. ಅವ್ರಿಗೂನು ಕ್ಯಾಪ್ ಅನ್ನ, ಗಂಡ ಹೆಂಡತಿಗೆ ಇಬ್ರಿಗೂನು ಕ್ಯಾಪ್ ಕೊಟ್ಟು ಧ್ಯಾನ ಮಾಡಿ ಅಂತ ಹೇಳ್ದೆ. ಅವರು ಡೈಲಿ 1 ಅವರ್ ಧ್ಯಾನ ಮಾಡಿ ಅಲ್ಲಿ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ವ್ಯಾಪಾರ ಮಾಡೋವಾಗ ಅವ್ರಿಗೆ ತುಂಬಾ ಡೈಲಿ 800 ರೂಪಾಯಿ 600 ರೂಪಾಯಿ 800 ರೂಪಾಯಿ ಹೀಗೆ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಆಗ ಆಗ್ತಾ 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 ಅವರು 1 ವರ್ಷವರೆಗೂ ಚೆನ್ನಾಗಿ ವ್ಯಾಪಾರ ಮಾಡಿದ್ರು. ಅವ್ರು ಹೇಳಿದ್ರು, ಅಕ್ಕ ಮುಂಚೆ ನೊಣ ಹೊಡ್ಕೊಳ್ತಾ ಇದ್ವಿ ಅಂಗಡಿ ಮುಂದೆ ನಿಂತ್ಕೊಂಡು, ಈಗ ಎಷ್ಟು ಚೆನ್ನಾಗಿ ನಾವು ಹಾಕಿರೋ ಐಟಮ್ಗೆನೆ ನಮ್ಗೆ ರಿಟರ್ನ್ ಬರ್ತಾ ಇರ್ಲಿಲ್ಲ, ಈಗ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಯಾಕಂದ್ರೆ ಧ್ಯಾನ ಬಿಡ್ಬೇಡ್ರಿ, ನೀವು ಧ್ಯಾನ ಮಾಡ್ಕೊಳ್ರಿ ಅಂತ. ಇದೇ ತರ ಅವರು ಗಂಡ ಹೆಂಡತಿ ಇಬ್ರುನು ಧ್ಯಾನ ಮಾಡ್ಕೊಂಡು ದುಡ್ಡು ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ್ರು, ಊರಲ್ಲಿ ಸೈಟ್ ಎಲ್ಲ ತಗೊಂಡ್ರು, ಎಲ್ಲ ಮಾಡಿದ್ರು. ಒಂದ್ ದಿವ್ಸ ಹೀಗೆ ಧ್ಯಾನ ಮಾಡೋವಾಗ, ಒಂದ್ ದಿವ್ಸ ಹೀಗೆ ಅವರು ಬೆಳಗ್ಗೆ ಫಸ್ಟ್ ಶಿಫ್ಟ್ ಅಲ್ಲಿ, ಗಂಡ ಟೆಂಪರವರಿ ಜಾಬ್ ಅಲ್ಲಿ ಇದ್ದಾರೆ, ಫಸ್ಟ್ ಶಿಫ್ಟ್ಗೆ ಹೋಗೋವಾಗ ಬೆಳಗಿನ ಜಾವ 5 ಗಂಟೆ ಕತ್ಲಿ ಇರುತ್ತೆ. ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಆ ಕಡೆ ಹೋಗುವಾಗ ಒಂದು ಕೋಳಿ ಇದು ಗಾಡಿ ಇತ್ತು, ಕೋಳಿಗಳನ್ನೆಲ್ಲ ಹಾಕೊಂಡು ಹೋಗ್ತಾರಲ್ವಾ, ಟೆಂಪೋ ಅದಿತ್ತು. ಇವ್ರು ಹಿಂಭಾಗದಿಂದ ಹೋಗಿದ್ದಾರೆ, ಆ ಟೆಂಪೋ ಹಿಂಭಾಗದಿಂದ ಹೋಗಿದ್ದಾರೆ, ಗೊತ್ತಿಲ್ಲ. ಅಲ್ಲಿ ಡ್ರೈವರು ಕೂತಿರೋರು ಹಿಂಭಾಗದಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಹಿಂದಕ್ಕೆ ಅದನ್ನ ಮೂವ್ ಮಾಡಿದ್ದಾರೆ. ಆ ಗಾಡಿ ಚಕ್ರಗಳು ಇವ್ರ ಕಾಲ್ ಮೇಲೆ ಎರಡು ಬಂದು ಕಾಲು ಕಟ್ ಆಗ್ಬಿಟ್ಟಿದೆ, ಮತ್ತೆ ಹಾಸ್ಪಿಟ್ಲ್ಗೆಲ್ಲ ಹಾಕಿದ್ದಾರೆ, ಕಾಲು ಎರಡನ್ನೂ ಹೊಟ್ಟೋಗಿದೆ. ರಾಡ್ಗಳೆಲ್ಲ ಹಾಕಿ ಇದ್ ಮಾಡಿದ್ರು. ಆಮೇಲೆ ನಾನು ನೋಡಕ್ಕೆ ಹೋದಾಗ ಅವರು ಅಳ್ತಾ ಇದ್ರು, ಏನಕ್ಕ ಧ್ಯಾನ ಧ್ಯಾನ ಅಂತೀಯ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತೀಯ, ನೋಡು ನನ್ ಕಾಲೇ ಹೊಟ್ಟೋಗ್ಬಿಟ್ಟಿದೆ ಅಂತ. ನೀ ಧ್ಯಾನ ಅಂದ್ರೆ ಒಳ್ಳೇದಾಗ್ಬೇಕಲ್ವಾ, ಮತ್ತೆ ನನ್ ಕೆಟ್ಟದಾಗಿದೆ, ಏನ್ ಮಾಡ್ಲಿ ನಾನು ಅಂತ ಕೇಳಿದ್ರು. ನಾನ್ ಹೇಳ್ದೆ, ಅಣ್ಣ ನನಗೆ ಗೊತ್ತಿಲ್ಲ, ಧ್ಯಾನ ಒಂದು ಮಾಡ್ರಿ, ಇದ್ರಲ್ಲೇ ಎಲ್ಲ ನಿಮ್ಗೆ ಪರಿಷ್ಕಾರ ಸಿಗುತ್ತೆ, ಹೆಚ್ಚಾಗಿ ಧ್ಯಾನ ಮಾಡಿ, ಮಾಸ್ಟರ್ಸ್ನ ಕೇಳಿ ಏನಂತ ಗೊತ್ತಾಗುತ್ತೆ ಅಂತ. ಸರಿ, ಅವರು ಹಾಸ್ಪಿಟ್ಲಿಂದ ಮನೆಗೆ ಶಿಫ್ಟ್ ಆದ್ರು. ನಾನು ಹೇಳ್ದೆ, ಅಣ್ಣ ನಿಮ್ಗೆ ಇವಾಗ ಬೆಡ್ ರೆಸ್ಟ್ ಅಲ್ಲಿ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅಂದ್ರೆ ಅಷ್ಟು ಟೈಮ್ ಸಿಗುತ್ತೆ. ನಾನ್ ಹೇಳ್ದೆ, ನಮ್ ತಮ್ಮನ ಹೆಂಡ್ತಿದು ಈ ತರ ಸ್ಟೋರಿ ಹೇಳ್ದೆ ಅವ್ರಿಗೆ, ಈ ತರ ಇದೆ ಅಂತ. ನಿಮ್ಗೆ ಬೆಡ್ ರೆಸ್ಟ್ ಇದ್ದಾಗ ನಿಮ್ದೇ ಆ ಟೈಮ್ ಎಲ್ಲ ನಿಮ್ದೇ. ನೀವು ಎದ್ದು ಓಡಾಡೋವಾಗ ನಿಮ್ ಟೈಮ್ ಇರ್ಲಿಲ್ಲ ಅಂತಿರಲ್ಲ, ಇವಾಗೆಲ್ಲ ಟೈಮ್ ಎಲ್ಲ ನಿಮ್ದೇ. ಊಟ ಮಾಡ್ಕೊಂಡು ಧ್ಯಾನ ಮಾಡಿ, ಹೆಂಗಕ್ಕ ಮಾಡೋದು, ಎದ್ದು ಕುತ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮಲಗ್ಕೊಂಡೇ ಉಸಿರು ಮೇಲೆ ಗಮನ ಕೊಟ್ಟೆ ಮಾಡಿ ಅಂದ್ಬಿಟ್ಟು, ತಲೆ ಮೇಲೆ 2x2 ಅವ್ರಿಗೆ ಪಿರಮಿಡ್ ಹಾಕ್ಸಿ, ಅವ್ರ ಬೆಡ್ ಮೇಲೆ 2x2 ಪಿರಮಿಡ್ ಹಾಕ್ಸಿ ಮಲ್ಕೊಂಡೇ ನಿಮ್ ಮಾಡಿ ಅಂತ. ಅಂದ್ರೆ ಮಲಗಿದ್ರುನು ಅವರು ಎದ್ದು ಕುತ್ಕೊಳೋ ಅಷ್ಟು, ಗೋಡೆಗೆ ಹೊರ್ಕೊಳೋ ಅಷ್ಟು ಇದಾಗಿದ್ರು. ನಿಧಾನಕ್ಕೆ ಎದ್ದು ಕೂರ್ಸಿದ್ರೆ ಗೋಡೆಗೆ ಹೊರ್ಕೊಂಡು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ರು. 3 ಅವರ್ 4 ಅವರ್ 5 ಅವರ್ ಇದೇ ತರ ಒಂದ್ 15 ದಿವ್ಸ ಧ್ಯಾನ ಮಾಡಿದಾಗ ನಾನ್ ಕೇಳ್ದೆ, ಏನಕ್ಕೆ ನನ್ಗೆ ಈ ತರ ಕಷ್ಟ ಅಂತ ನನ್ನ ಕೇಳ್ತಾ ಇದ್ರು.
ನನ್ನ ಕೇಳಬೇಡಿ, ನಿಮ್ಗೆ ನೀವು ಕ್ವಶನ್ ಮಾಡ್ಕೊಳ್ಳಿ ಏನಕ್ಕೆ ಇದು ಕಷ್ಟ ಬಂದಿದೆ ಅಂತ. ಈ ತರ ಕಾಲೇ ಹೊರ್ಟೋಗಿದೆ, ಏನ್ ಮಾಡಿದ್ದೀನಿ, ಯಾವ ಜನ್ಮದಲ್ಲಿ ಏನು ಅಂತ ಕೇಳ್ಕೊಳ್ಳಿ ಅಂತ ಹೇಳಿದಾಗ, ಅವರು ಒಂದು 3 ಜನ್ಮ 4 ಜನ್ಮದ ಹಿಂದೆ ಇದು ಅವ್ರನ್ನ ಅಂದ್ರೆ ಆ ಇದು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರಲ್ವಾ, ಆ 3 ಜನ್ಮ 4 ಜನ್ಮದ ಹಿಂದೆ ಏನೋ ಕರ್ಕೊಂಡ್ ಹೋಗಿ ಆಗ ಇವರು ಕುರಿ ಮೇಯಿಸೋರು. ಈ ಅಣ್ಣ ಕುರಿ ಮೇಯಿಸ್ತಾ ಇದ್ರು. ಆ ಅವಾಗ ಆ ಕುರಿಗಳನ್ನ ಮಂದೆ ಆಗಿ ಹೊಡ್ಕೊಂಡ್ ಹೋಗ್ತಾ ಇದ್ರು, ಮೇಯ್ಸಕ್ಕೆ. ಮತ್ತೆ ಮಂದೆ ಆಗಿ ಸಂಜೆ ಆದ್ರೆ ಮಂದೆಯಾಗಿ ಕರ್ಕೊಂಡ್ ಬರ್ತಾ ಇದ್ರು. ಆ ಮಂದೆಯಿಂದ ಯಾವ್ದಾದ್ರು ಒಂದೋ ಎರಡೋ ಕುರಿನ ತಪ್ಪೋದ್ರೆ ಇವ್ರ ಹತ್ರ ದೊಡ್ಡದು ಒಂದು ಕೋಲ್ ಇಟ್ಕೊಂಡಿದ್ರಂತೆ. ಆ ಕೋಲಿಂದ ಆ ಕುರಿ ಕಾಲುಗಳಿಗೆ ಹೊಡಿತಾ ಇದ್ರು. ಈ ತರ ಕುರಿ ಕಾಲುಗಳಿಗೆ ಹೊಡೆದಾಗ ಕಾಲು ಮುರಿದೋಗ್ತಾ ಇತ್ತಂತೆ. ಕಾಲ್ ಮುರಿದಾಗ ಆ ಜನ್ಮದಲ್ಲಿ ಇವ್ರ ತಂದೆ ಆಗಿದ್ರು. ಅವ್ರ ತಂದೆ ಹೇಳ್ತಾ ಇದ್ರು, ನಿನ್ಗೆ ಮಹಾ ಪಾಪ ಬರುತ್ತೆ ಕಣೋ, ಕಾಲೆಲ್ಲ ಮುರಿತೀಯ, ಅದೇನಾದ್ರೂ ಸತ್ತೋದ್ರೆ ಏನ್ ಮಾಡೋದಂದ್ರೆ, ಸತ್ತೋದ್ರೆ ಕುಯ್ಕೊಂಡ್ ತಿನ್ನೋಣ ಬಿಡು, ಏನಾಗುತ್ತೆ ಅಂತ. ಮತ್ತೆ ಅವ್ರ ತಂದೆಯವರು ಆ ಕುರಿ ಕಾಲುಗಳಿಗೆ ಕಟ್ಟೆಲ್ಲ ಹಾಕ್ಬಿಟ್ಟು ಸರಿ ಮಾಡ್ತಾ ಇದ್ರಂತೆ. ಈ ತರ ಆ ಜನ್ಮದಲ್ಲಿ ತುಂಬಾ ಕುರಿಗಳು ಕಾಲ್ ಕಟ್ ಮಾಡಿದ್ರಂತೆ. ಅದನ್ನ ನೋಡ್ಕೊಂಡ್ರಂತೆ. ಅವಾಗ ಅವರು ಮತ್ತೆ ನೆಕ್ಸ್ಟ್ ಡೇ ಅದು ಧ್ಯಾನ ಅದೆಲ್ಲ ಆದ್ಮೇಲೆ ನನ್ನ ಕರೆದು ಹೇಳಿದ್ರು, ಅಕ್ಕ ನಾನು ಈ ತರ ನೋಡ್ದೆ, ಒಂದು ಜನ್ಮದಲ್ಲಿ ನಾನು ಕುರಿಗಳನ್ನ ಕಾಲುಗಳನ್ನೆಲ್ಲ ಕೋಲಲ್ಲಿ ತುಂಬಾ ಹೊಡೆದು ಮುರಿದಾಕಿದೀನಿ. ಹಾಗಾಗಿ ನನ್ ಕಾಲ್ ಕಟ್ಟಾಗಿದೆ. ನಾನು ಇವಾಗ ತಿಳ್ಕೊಂಡೆ, ಅಂದ್ರೆ ನಾವು ಮಾಡಿರೋದ್ ನಮ್ಗಿರುತ್ತೆ ಅಂತ ನಾನು ತಿಳ್ಕೊಂಡೆ. ಇವಾಗ ಏನ್ ಮಾಡ್ಬೇಕಂದ್ರೆ ಏನು ಇಲ್ಲ, ಹೆಚ್ಚಾಗಿ ಧ್ಯಾನ ಮಾಡಿ ಕ್ಷಮೆ ಕೇಳ್ಕೊಳ್ಳಿ ಅಷ್ಟೇ. ಧ್ಯಾನದಲ್ಲಿ ಕ್ಷಮೆ ಕೇಳ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ ಮಾಡಿರೋ ಕರ್ಮ ಫಲನ ಹೊರ್ಟೋಗ್ಬಿಡುತ್ತೆ. ನಿಮ್ಗೆ ಆಟೋಮೆಟಿಕ್ ಆಗಿ ಇದಾಗುತ್ತೆ ಅಂತ. ಅವರು ಧ್ಯಾನ ತುಂಬಾ ಹೆಚ್ಚೆಚ್ಚಾಗಿ ಅಂದ್ರೆ ಅವ್ರು ಮಾಡಿರೋದು ಏನು ಅಂತ ಪಾಪ ಅವ್ರಿಗೆ ಅರ್ಥ ಆಯ್ತು. ಹಾಗಾಗಿ ಹೆಚ್ಚು ಧ್ಯಾನ ಮಾಡಿ ಆಟೋಮೆಟಿಕ್ ಆಗಿ ಅವ್ರಿಗೆ ನಡಿಯಕ್ಕೆ ಆಗಲ್ಲ ಅಂದವರು ಅವರು 6 ತಿಂಗಳಿಂದ 8 ತಿಂಗಳಿಗೆ ಆಟೋಮೆಟಿಕ್ ಆಗಿ ಸ್ಟಿಕ್ ಹಿಡ್ಕೊಂಡು ನಡೆಯುವಷ್ಟು ಆದ್ರು. ಮತ್ತೆ ಅವರು ಧ್ಯಾನ ಮಾಡ್ತಾ ಇದ್ರೆ ಲಿಲ್ಲಿಪುಟ್ಸ್ ಅಂತ ಹೇಳ್ತೀವಿ. ಆ ಲಿಲ್ಲಿಪುಟ್ಸು ಬಂದು ಕಾಲ್ ಮೇಲೆಲ್ಲ ಹರಿದಾಡ್ತಾ ಇತ್ತಂತೆ. ಅಂದ್ರೆ ಧ್ಯಾನ ಮಾಡ್ತಾ ಇರ್ತೀವಲ್ವಾ, ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅದು ನಮಗೂ ಗೊತ್ತಿಲ್ಲ, ನಾನು ನೋಡಿಲ್ಲ. ಆ ಎಣ್ಣ ತುಂಬಾ ಅಂದ್ರೆ ಬೆಡ್ ರೆಸ್ಟ್ ಅಲ್ಲೇ ಇದ್ರಲ್ವಾ, ಧ್ಯಾನದಲ್ಲೇ ಮಗ್ನ ಆಗ್ಬಿಟ್ಟಿದ್ರು ಅವರು ತುಂಬಾ. ಆ ಲಿಲ್ಲಿಪುಟ್ಸು ಕಾಲ್ ಮೇಲೆ ಓಡಾಡ್ತಾ ಇದ್ದಾಗ ಒಂಥರ ಇರುವೆಗಳು ಓಡಾಡಲ್ವಾ, ಏನೋ ಒಂಥರ ಕಚಗುಳಿ ಇಡ್ತಾ ಇತ್ತಂತೆ. ಧ್ಯಾನದಲ್ಲಿ ಕಚಗುಳಿ ಇಡ್ತಾ ಇತ್ತು. ನಿನ್ಗೆ ವಾಸಿ ಮಾಡ್ತಾ ಇದೀವಿ ನಾವು ಬೇಗ ಧ್ಯಾನದಿಂದ, ನಿಮ್ ಬೇಗ ವಾಸಿ ಆಗ್ಲಿ ಅಂತ ಹೇಳಿ ಅವರು ಲಿಲ್ಲಿಪುಟ್ಸ್ ಎಲ್ಲ ಕಾಲ್ ಮೇಲೆ ಹರಿದಾಡಿ ಎಲ್ಲ ಮಾಡ್ತಾ ಇದ್ರಂತೆ. ಹಾಗಾಗಿ ಅವ್ರಿಗೆ ಬೇಗ ಕಾಲೇ ಬರಲ್ಲ, ಇನ್ನ ನೀನು ವೀಲ್ ಚೇರ್ ಅಲ್ಲಿ ಓಡಾಡ್ಬೇಕು ಅಂತ ಡಾಕ್ಟರ್ ಹೇಳ್ದವ್ರು 8 ತಿಂಗಳಿಗೆಲ್ಲ ಸ್ಟಿಕ್ ಇಟ್ಕೊಂಡು ನಡೆಯೋ ತರ ಆದ್ರು. ಅವಾಗ ಅವರು ಧ್ಯಾನವನ್ನ ಇವತ್ತಿಗೂ ಬಿಡದೆ ಚೆನ್ನಾಗಿ ಧ್ಯಾನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇನ್ನ ಮಿರಾಕಲ್ಸ್ ಅಂದ್ರೆ ನಂದು ಒಂದು ತುಂಬಾ ತುಂಬಾ ನನ್ನ ಲೈಫಲ್ಲಿ ತುಂಬಾ ಅನುಭವಗಳು. ಯಾಕಂದ್ರೆ ನಮ್ಮ ಮಕ್ಕಳು ಹೇಳ್ತಾ ಇದೀನಲ್ವ, ಹೊರದೇಶಕ್ಕೆ ಹೋಗಿ ಓದ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಡಿಗ್ರಿನೋ ಡಬಲ್ ಡಿಗ್ರಿನೋ ಮಾಡ್ಸೋಣ ಅನ್ಕೊಂಡೆ. ಈ ಧ್ಯಾನದಲ್ಲಿ ಅಂದ್ರೆ ನಮ್ಮ ಬುದ್ಧಿ ಬೆಳವಣಿಗೆ ಆಗುತ್ತೆ. ಬುದ್ಧಿ ಬೆಳವಣಿಗೆ ಆಗಿ ಹೀಗೆ ಮಾಡ್ಬೇಕಂತ ಏನಿಲ್ಲ. ಆಟೋಮೆಟಿಕ್ ಆಗಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸಹಸ್ರಾರ ಓಪನ್ ಆದಾಗ ಪ್ರತಿಯೊಂದನು ಅಂದ್ರೆ ನಾವು ಜೈಲಲ್ಲಿ ಕೂಡಾಕ್ಬಾರ್ದು. ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಸ್ವೇಚ್ಛವಾಗಿ ಬಿಡ್ಬೇಕು ಅಂತ ನನ್ನ ಮನ್ಸಿಗೆ ನನ್ಗ ಅನ್ಸ್ದಾಗ, ಅವ್ರಿಗೆ ನೀನ್ ಏನ್ ಓದ್ತೀಯ ಅದು ಓದಮ್ಮ ಅಂತ ನಮ್ಮ ಮಕ್ಕಳಿಬ್ಬರಿಗೂ ಫ್ರೀಡಮ್ ಕೊಟ್ಟಾಗ, ಅವ್ರು ಅಮ್ಮ ಇಲ್ಲ ನಾನು ಇದನ್ನೇ ಓದ್ಬೇಕು, ಬೇರೆ ಕಡೆನೇ ಹೋಗ್ಬೇಕು ಅಂತ ಹೇಳಿದಾಗ ಆಟೋಮೆಟಿಕ್ ಆಗಿ ನಾವು ಬೇರೆ ಕಡೆ ಹೋಗಕ್ಕೆ ಅಷ್ಟೊಂದು ದುಡ್ಡಿಲ್ಲ ಏನು ಇಲ್ಲ ಹೆಂಗೆ ಅಂತ ನಾನು ಮೆಡಿಟೇಷನ್ ಅಲ್ಲಿ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ನಮ್ಗೆ ಬರುತ್ತೆ. ಇನ್ನರಿಂದ ಮೆಸೇಜ್ ಅನ್ನೋದು ಬಂತು, ಸಾಧನೆ ನಾವ್ ಎಷ್ಟು ಸಾಧನೆ ಮಾಡ್ತೀವೋ ಅದಕ್ಕೆ ಪ್ರತಿಫಲ ಅನ್ನೋದು ಕಣ್ಮುಂದೆ ಇರುತ್ತೆ ಅಂತ. ಹಾಗಾಗಿ ನನ್ಗೆ ಒಂದು ಸೈಟ್ ಇತ್ತು. ಆ ಸೈಟು ಎಷ್ಟು ವರ್ಷಗಳಾದ್ರೂ ಸೇಲ್ ಆಗಿಲ್ಲ, ತುಂಬಾ ಕಡಿಮೆ ಬೆಲೆಗೆ ಹೋಗೋ ಇದ್ರಲ್ಲಿತ್ತು. ಹಾಗಾಗಿ ನಾನು ಸೈಟ್ ಮಾರೋದನ್ನೇ ಸುಮ್ನೆ ಬಿಟ್ಬಿಟ್ಟಿದ್ದೆ. ನನ್ ಮಗಳು ಯಾವಾಗ ಮೆಡಿಕಲ್ಗೆ ಹೋಗ್ಬೇಕು ಬೇರೆ ಕಂಟ್ರಿಗೆ ಅಂತ ಹೇಳಿದ್ಲು, ಆಟೋಮೆಟಿಕ್ ಆಗಿ ಆ ಸೈಟ್ ತುಂಬಾ ಹೆಚ್ಚಾದ ಒಂದು ರೇಟ್ಗೆ ಬಂತು. ಆ ರೇಟಿಂದ ಬಂದಾಗ ಆ ಅಮೌಂಟ್ನ ನನ್ನ ಮಗಳಿಗೆ ನಾನು ಮೆಡಿಕಲ್ಗೆ ಬೇರೆ ಕಂಟ್ರಿಗೆ ಇದೆಲ್ಲ ಒಂಥರ ಮಿರಾಕಲ್ಸು. ಮತ್ತೆ ನಾನು ಹೇಳ್ತೀನಲ್ವಾ, ರೋಗವನ್ನು ವಾಸಿ ಮಾಡ್ಕೊಂಡಿದೀನಿ, ಈ ತರ ಮಿರಾಕಲ್ಸ್ ನಾನು ಕಂಡಿದ್ದೀನಿ ಈ ಮೆಡಿಟೇಷನ್ ಇಂದ. ಸರ್ ಎಸ್ ಮೇಡಮ್.
ವಂಡರ್ಫುಲ್ ವಂಡರ್ಫುಲ್, ಅದ್ಭುತ ಧ್ಯಾನ ಅನುಭವಗಳು. ಅಂದ್ರೆ ಸೊ ಥ್ಯಾಂಕ್ ನಿಮ್ಮ ಯು. ಅನುಭವಗಳು ಕೇಳ್ತಾ ಇದ್ರೆ ಇಡೀ ಜೀವನದಲ್ಲಿ ಪ್ರತಿಯೊಂದು ಮಿರಾಕಿಲೆ ನಿಮ್ಮ ಜೀವನದಲ್ಲಿ ಹ್ಮ್. ಆಗಿರೋದು. ಸೊ ತುಂಬಾ ಆನಂದ ಆಗ್ತಾ ಇದೆ. ಸೊ ತುಂಬಾ ಆನಂದವಾಗ್ತಾ ಇದೆ. ನಿಮ್ಮ ಎಲ್ಲಾ ಅನುಭವಗಳು ಕೇಳಿಸ್ಕೊಂಡಿದ್ದಾರೆ ಎಲ್ಲರೂ ಮಾಸ್ಟರ್ಸ್. ಸೊ ತುಂಬಾ ಸಂತೋಷ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಇನ್ನ ಇದೆ, ಪ್ರಶ್ನೆಗಳು ಸ್ವಲ್ಪ ಬಟ್ ಟೈಮ್ ಕಡಿಮೆ ಇದೆ. ನನ್ಗೆ ನೆನ್ಪಿರೋವು ಹೇಳ್ತಾ ಬಂದಿದ್ದೀನಿ. ಒಳ್ಳೇದು ಮೇಡಮ್. ತುಂಬಾ ಅದ್ಭುತ ಅನುಭವಗಳು ಶೇರ್ ಮಾಡಿದ್ರಿ. ಈಗ ಮಾಸ್ಟರ್ ಸ್ವಲ್ಪ ಕ್ವಶನ್ಸ್ ಮತ್ತೆ ಅವರ ಅನಿಸಿಕೆ ಕೊಡ್ತಾರೆ. ಸೊ ಮಾಸ್ಟರ್ಸ್, ಈಗ ಇಷ್ಟುವರೆಗೆ ಕೇಳಿದ್ರಲ್ಲ ಸರಸ್ವತಿ ಮೇಡಮ್ ಅವರ ಧ್ಯಾನ ಅನುಭವಗಳು, ಧ್ಯಾನದಿಂದ ಪರಿವರ್ತನೆ, ಅವರ ಜೀವನ ಪರಿವರ್ತನೆ ಮತ್ತೆ ಅದ್ಭುತ ಅನುಭವಗಳು ನಾವು ಕೇಳ್ಪಟ್ಟಿದ್ವಿ. ಸೊ ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳು ಕೇಳಿ, ಇಲ್ಲ ನಿಮ್ಮ ಅನಿಸಿಕೆ ಕೊಡಿ. ಇನ್ನೊಂದು 7 ನಿಮಿಷ ಕಾಲ ಟೈಮ್ ಇದೆ. ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಪ್ರೇಮನಾಥ್ ಸರ್ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಶುಭೋದಯ. ನಮಸ್ತೆ ಸರ್, ಪ್ರೇಮನಾಥ್ ಸರ್. ನಮಸ್ತೆ ನಮಸ್ತೆ ಮೇಡಮ್. ಅದ್ಭುತ ಅನುಭವ. ಎಸ್. ಹ್ಮ್. ತುಂಬಾ ನೀವು ಒಳ್ಳೆ. ಅವತ್ತು ಪ್ರೇಮನಾಥ್ ಸರ್ ರುಕ್ಮಿಣಿ ಮೇಡಮ್ ಅವ್ರ ಮನೆಗೆ ಬಂದಿದ್ರಿ ನೀವುನು. ಅವತ್ತು ನಾನು ಆಗ ಭೇಟಿ ಆಗಿದ್ದೆ. ಹಾ. ಎಸ್ ಎಸ್ ಸರ್. ಒಂದು 7 ನಿಮಿಷ ಸಮಯ ಸರ್. ಸ್ವಲ್ಪ ಮಾಸ್ಟರ್ಸ್ ಅನುಭವಗಳು ಅಂದ್ರೆ ಅವ್ರ ಪ್ರಶ್ನೆಗಳು. ಕೇಳಿಸ್ಕೊಳ್ಳೋಣ. ರೈಟ್. ಎಸ್ ಮೇಡಮ್, ತುಂಬಾ ಅದ್ಭುತವಾದ ಪರಿವರ್ತನೆಯನ್ನ ತಾವ್ ಹೇಳಿದ್ರೆ ಮೇಡಮ್. ಧ್ಯಾನದಿಂದ ನಾವು ಅದೇ 1 ತಾಸು 2 ತಾಸು ಮಾಡ್ತೀವಿ, ಮತ್ತೆ ಅದಕ್ಕೆ ನಾವು ಏನು ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದು ಈಗ ಗೊತ್ತಾಯ್ತು. ಎಷ್ಟು ನಾವು ನಮ್ಗೆ ಎಷ್ಟೊಂದು ನಮಗ್ ಬೇಕಲ್ಲ, ಅಷ್ಟು ಬೇಕಂದ್ರೆ ನಾವು ಧ್ಯಾನವನ್ನು ಹೆಚ್ಚು ಧ್ಯಾನ ಮಾಡ್ಬೇಕಂತ ಅನ್ನೋದು ಗೊತ್ತಾಯ್ತು. ಏನೇ ಸಮಸ್ಯೆ ಬಂದ್ರು ನಮ್ಮನ್ನ ನಾವು ಕಂಡ್ಕೊಳ್ಬೇಕಂತ ಅನ್ನೋದು ತಮ್ಮ ಇದರಿಂದ ಪರಿವರ್ತನೆ ಆದದ್ ನೋಡಿ ತಿಳ್ಕೊಂಡೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್, ವಾಣಿ ಮೇಡಮ್ ಅವರು ಹ್ಯಾಂಡೈಸ್ ಮಾಡಿದಾರೆ ಗುರುಜಿ. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಪ್ರೇಮ್ನಾಥ್ ಸರ್. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಧ್ಯಾನದ ಬಗ್ಗೆ ತುಂಬಾ ಆಸಕ್ತಿ ತಗೊಳ್ಳಿಕ್ಕೆ ಪ್ರೇಮ್ನಾಥ್ ಸರ್ ಸ್ಪೀಚ್ ಕೂಡ ಕಾರಣ. ನಾನು ತುಂಬಾ ಇಷ್ಟೊಂದು ನ್ಯಾಚುರಲ್ ಆಗಿ ಹೇಳ್ತಾರಲ್ಲ ಅಂತ ತುಂಬಾ ಮಾಡ್ತಾ ಇದ್ದೆ. ಈಗ ಸರಸ್ವತಿ ಮೇಡಮ್ ಇದನ್ನ ಕೇಳಿದಾಗ ನನಗೆ ಅನ್ಸಿದ್ದು, ನಾವು ಧ್ಯಾನಕ್ಕೆ ಬಂದಿದ್ದೆ ಹೆಂಗೆ ಅಂದ್ರೆ ಮೊದ್ಲೇ ನಿರೀಕ್ಷೆ ಇಟ್ಕೊಂಡು ಹೋಗೋದು. ನಾನ್ ಧ್ಯಾನ ಮಾಡ್ತಿದ್ದೀನಿ, ನಾಳೆಗೆ ಏನೋ ಬದಲಾವಣೆ ಆಗ್ಬೇಕು ಅಂತ. ಆದ್ರೆ ಇವ್ರ ಪಯಣವನ್ನ ನನಗೆ ಅವಲೋಕಿಸಿದಾಗ ಅನ್ಸಿದ್ದು, ನಾವು ಸುಮ್ನೆ ಹೋಗ್ತಾ ಇರ್ಬೇಕು, ಅದು ಬರಕಾಲಕ್ಕೆ ಬರುತ್ತೆ ಅಂತ ಅನ್ನೋದು. ರಿಯಲಿ ಇದು ನನಗೆ ನಿಜವಾಗ್ಲೂ ನನ್ನ ಮನಸ್ಸನ್ನ ನಾನು ನಾಳೆಯಿಂದಲ್ಲ, ಈ ಕ್ಷಣದಿಂದಲೇ ಸುಮ್ನೆ ನಾನು ಮಾಡ್ತಾ ಹೋಗ್ಬೇಕು. ಏನಾಗ್ಬೇಕು ಅದನ್ನ ಆ ಶಕ್ತಿ ಇದೆ ಯೂನಿವರ್ಸಲ್, ಇದು ನಮಗೆ ಕೊಡ್ತಾ ಹೋಗುತ್ತೆ ಅನ್ನೋದು ನಿಮ್ಮ ಜೀವನದ ಒಂದು ಉದಾಹರಣೆಗಳು ನಿಜವಾಗ್ಲೂ ಮೇಡಮ್ ತುಂಬಾ ಇದಾಗಿದ್ದಾವೆ. ತುಂಬಾ ನಂಗೆ ಮೋಟಿವೇಶನ್ ಆಯ್ತು. ನಿಜವಾಗ್ಲು ರಂಗನಾಥ್ ಸರ್ ಇಂಥ ಮಹಾನ್ ಚೇತನಗಳನ್ನ ವೇದಿಕೆಯಲ್ಲಿ ಕರ್ಕೊಂಡ್ ಬಂದು ನಿಜವಾಗ್ಲೂ ಪ್ರೇಮನಾಥ್ ಸರ್ ನೋಡಿ ಧನ್ಯೋಸ್ಮಿ. ಇಂಥ ಮಹಾನ್ ಚೇತನಗಳನ್ನ ನಮ್ಗೆಲ್ಲ ಕೊಟ್ಟು ನಮ್ಮ ಬದುಕು ಕೂಡ ಈ ಮೋಕ್ಷದೆಡೆಗೆ ಹೋಗ್ಲಿಕ್ಕೆ ಒಂದು ಮೆಟ್ಟಿಲುಗಳನ್ನ ತೋರಿಸ್ತಿದ್ದಾರೆ. ಖಂಡಿತ ನಿಜವಾಗ್ಲೂ ಇಂಥ ಅವಕಾಶವನ್ನ ಉಪಯೋಗಿಸ್ತೀವಿ ನಾವು. ಎಲ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್. ಎಸ್ ಮಾಸ್ಟರ್ಸ್, ಇನ್ನು ನಿಮ್ಮ ಬೇರೆ ಮಾಸ್ಟರ್ಸ್ ಯಾರು ನಿಮ್ಮ ಅನಿಸಿಕೆ ಇಲ್ಲ ನಿಮ್ಮ ಪ್ರಶ್ನೆ ಏನಿದ್ರೆ ಕೇಳಿ, ಮಾತಾಡಿ. ಎಲ್ಲರೂ ಮಾತಾಡ್ಬೇಕು, ಅವಕಾಶ ಕೊಡುವಾಗ ಮಾತಾಡ್ಬೇಕು. ವೆಂಕಟರಮಣ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಪ್ರೇಮಾಜಿ. ನಮಸ್ತೆ ಸರಸ್ವತಿ ಮೇಡಮ್. ನಮಸ್ತೆ ಮೇಡಮ್ ಅವ್ರೆ, ನಿಮ್ಮ ಅನುಭವ ಕೇಳ್ತಾ ಇದ್ರೆ ನಿಜ ನಾವು ಧ್ಯಾನ ಮಾಡೋದಕ್ಕೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರ್ಬಾರ್ದು. ತುಂಬಾ ತಪ್ಪು ಅನಿಸ್ತದೆ. ನಾವು ಬರೀ ಬರ್ಬೇಕು, ಧ್ಯಾನಕ್ಕೆ ಕೂತ್ಕೋಬೇಕು ಅಷ್ಟೇ ಹೊರತು ಅದಾಗೋದು ಯೂನಿವರ್ಸಲ್ ನಮ್ಗೆ ಏನ್ ಕೊಡ್ತದೋ ಆಟೋಮೆಟಿಕ್ ಆಗಿ ಅದ್ ಕೊಡ್ತದೆ. ಆದ್ರೆ ನಾವು ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೋಬಾರ್ದು. ಹೌದು. ಸಂಪೂರ್ಣವಾಗಿ ನಾವು ಒಂದು ನಂಬಿಕೆ ಇಟ್ಟು ನಾವು ಈ ಧ್ಯಾನದಲ್ಲಿ ಕೂತ್ಕೋಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಮಂತ ಅನುಭವಗಳನ್ನ ನಮ್ಗೆ ಪರಿಚಯ ಮಾಡಿದ್ದಕ್ಕೆ ನಮ್ಮ ಅವತಾರ್ ಫೌಂಡೇಶನ್ಗೆ ಒಂದು ಧನ್ಯವಾದಗಳು. ಪ್ರೇಮಾಜಿ ನಮಸ್ತೆ. ನಾನ್ ನಿಮ್ಮನ್ನ ನೋಡಿಲ್ಲ. ನಾನು ಈ ಧ್ಯಾನಕ್ಕೆ ಬಂದಿದ್ದು ತುಂಬಾ ರೀಸೆಂಟ್ ಆಗಿ. ಅದಕ್ಕೋಸ್ಕರ ತಮ್ಮ ಪರಿಚಯ ಆಗ್ಬೇಕು. ನನಗೆ ಗೊತ್ತಿಲ್ಲ ನೀವು ಯಾರು ಅಂತ. ಆದ್ರೆ ನಮ್ಮ ರಂಗನಾಥ್ ಗುರೂಜಿ ಅವರಿಂದ ನಿಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ನಾನು ನೋಡ್ತಾ ಇರೋದಕ್ಕೆ ನಾವು ಅದೃಷ್ಟವಂತರು ಅಂತ ಹೇಳ್ತೀವಿ. ನಿಮ್ಮ ದಾರಿಯಲ್ಲಿ ನಾವು ನಡೆಯೋದಕ್ಕೆ ಆಸಕ್ತರಾಗಿದ್ದೇವೆ. ನಮ್ಗೆ ಒಳ್ಳೆ ದಾರಿ ತೋರಿಸ್ತೀರಾ. ನಿಮ್ಮ ದಾರಿಯಲ್ಲೇ ನಾವು ಬರ್ತೀವಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ. ನಮಸ್ತೆ ಸರ್. ಥ್ಯಾಂಕ್ ಯು. ರೇವತಿ ಮೇಡಮ್.
ನಮಸ್ತೆ ಗುರೂಜಿ. ಅಷ್ಟೇ. ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನಗೆ ರಿಯಲೈಸ್ ಆಯ್ತು ಏನು ಅಂತಂದ್ರೆ, ನಾನು ತುಂಬಾ ದಿನದಿಂದ ಆಲ್ಮೋಸ್ಟ್ 1 ಮಂತಿಂದ ಧ್ಯಾನವನ್ನು ಸಹ ಮಾಡ್ತಾ ಇಲ್ಲ, ಕಾರಣಾಂತರದಿಂದ. ಆದರೆ ನಿನ್ನೆ ಗುರೂಜಿ ಮಾತಾಡಿದ ಮೇಲೆ ನಾನು ಡಿಸೈಡ್ ಮಾಡಿದೆ, ಇವತ್ತು ಏನೇ ಆಗಲಿ ಕೂತ್ಕೊಂಡು ಧ್ಯಾನ ಮಾಡಿನೇ ನಾನು ಮುಂದುವರಿಬೇಕು ಇವತ್ತಿನ ದಿನ ಅಂತ. ಜೊತೆಗೆ ಸರಸ್ವತಿ ಮೇಡಮ್ ಅವರ ಒಂದು ಟಾಕಿಂದಾಗಿ ತುಂಬಾ ಮೋಟಿವೇಶನ್ ಆಯ್ತು. ಏನಂತಂದ್ರೆ, ನಾವೇನು ಕೆಲವೇ ಕ್ಷಣಗಳಲ್ಲಿ ಹೀಗೆ ಕೂತ್ಕೊಳ್ಳೋದು ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಿಜವಾಗ್ಲೂ ಅದನ್ನ ಆಳವಾಗಿ ಶ್ರದ್ಧೆಯಿಂದ, ಜೊತೆಗೆ ನಾವು ಒಂದು ಹೆಚ್ಚಿನ ಸಮಯವನ್ನ ಧ್ಯಾನಕ್ಕೆ ಕೊಟ್ಟಾಗ ಅದರ ಒಂದು ಪ್ರತಿಫಲ ನಮಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳತಕ್ಕಂಥ ಒಂದು ಸಂಕಲ್ಪ ನನಗೆ ಬಂದಿದೆ. ತುಂಬಾ ತುಂಬಾ ಧನ್ಯವಾದಗಳು. ಸೊ ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ಕೊಂಡು ಎಲ್ರಿಗೂ ಧನ್ಯವಾದಗಳು. ಈಗ ಮೇಡಮ್ ಹೇಳ್ತಾ ಇದ್ರು, ನೋಡಿದ್ರಲ್ಲ, ಅರ್ಥ ಆಯ್ತಲ್ಲ? ಅಂದ್ರೆ ಸ್ವಲ್ಪ ಗ್ರೂಪ್ ಆಗಿ ಕೂತ್ಕೊಂಡು ಒಂದು ಸರ್ಕಿಲ್ ತರ ಕೂತ್ಕೊಂಡು ಯಾರಿಗಾದ್ರೂ ಸಮಸ್ಯೆ ಇದ್ರೆ ಮಧ್ಯದಲ್ಲಿ ಕೂರಿಸಿ ಅವರು ಧ್ಯಾನದಲ್ಲಿ ಕೂರಿಸಿ ಅಂತಂದ್ರೆ ಅವಾಗ ಆ ಶಕ್ತಿ ಇದೆಯಲ್ಲ, ಆ ವೈಬ್ರೇಷನ್ಸ್ ಅವ್ರಿಗೂ ಖಂಡಿತ ಸೇರತ್ತೆ. ಆ ರೀತಿಯಲ್ಲಿ ಅವರು ಹೀಲಿಂಗು ಸ್ಟಾರ್ಟ್ ಆಗತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಈಗ ಘಟನೆ ಆಗಿದೆ, ಸೊ ನಾವು ಯಾವಾಗ್ಲೂ ಹಾಸ್ಪಿಟ್ಲ್ ಅಂತ ಹೋಗ್ತಾ ಇದ್ರೆ ಅದು ಸಾಲ್ವ್ ಆಗಲ್ಲ. ಸೊ ಈ ರೀತಿಯಲ್ಲಿ ಮೇಡಮ್ ಹೇಳಿದ್ರಲ್ಲ, ಈ ತರ ಅಂದ್ರೆ ಇಂಥ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಅವ್ರ ಅನುಭವಗಳು ಶೇರ್ ಮಾಡುವಾಗ ನಮ್ಗೆ ಸಿಗೋದೇ ಈ ಜ್ಞಾನ. ಏನಂತಂದ್ರೆ ನಮ್ಮಲ್ಲಿ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಆದ್ರೆ ಆ ನಂಬಿಕೆ ಸಿಗ್ಬೇಕು, ಆ ವಿಶ್ವಾಸ ಹೆಚ್ಚಾಗ್ಬೇಕಂತಂದ್ರೆ ಸೀನಿಯರ್ ಮಾಸ್ಟರ್ಸ್ ಅನುಭವಗಳು ಕೇಳಲೇಬೇಕು. ಅದಕ್ಕೆ ಪ್ರತಿ ಶನಿವಾರ ಏನ್ ಮಾಡ್ತೀವಿ ಅಂದ್ರೆ, ಒಂದು ಸೀನಿಯರ್ ಮಾಸ್ಟರ್ ಅವರ ಜೀವನ ಪಯಣ, ಅವರ ಜೀವನ ಪರಿವರ್ತನೆ ಈ ತರ ಕೇಳಿಸ್ಕೊಂತೀವಿ. ಯಾಕಂದ್ರೆ ಅವ್ರು ಪಟ್ಟಿರುವಂತ ಅನುಭವಗಳು ಸಾಕು ನಮ್ಗೆ ಅದೇ ಮಾರ್ಗದರ್ಶಿ ಅಂತ ಹೇಳ್ಬೋದು. ಮುಂದಿನ ನಮ್ಮ ಜೀವನಕ್ಕೆ ಅದು ಒಂದು ಅಡಿಪಾಯ, ಫೌಂಡೇಶನ್. ಸೊ ಅದಕ್ಕೋಸ್ಕರ ಮಾಸ್ಟರ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನೇನು ನೀವು ಕೇಳಿಸ್ಕೊತಿರೋ ಆ ವಿಡಿಯೋನು ಪದೇ ನೋಡ್ಬೇಕು ನೀವು. ಈಗಾಗಲೇ ಪ್ರತಿ ಶನಿವಾರ ಅನೇಕ ಸೀನಿಯರ್ ಮಾಸ್ಟರ್ಸ್ ಇಲ್ಲಿ ಬಂದು ಅವರ ಅನುಭವಗಳು ಯಾವಾಗ್ಲೂ ಶೇರ್ ಮಾಡ್ಕೊಂತ ಬಂದಿದ್ದಾರೆ. ಅದನ್ನು ಮಾತ್ರ ಆ ವಿಡಿಯೋಸ್ನು ಸಪರೇಟ್ ಇಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ನಿಮ್ಗೆ ಯಾವನ್ನ ಅದು ಆನ್ಸರ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸಮಸ್ಯೆಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ತಕ್ಷಣವೇ ಆ ವಿಡಿಯೋ ನೋಡಿ. ಅವಾಗ ಏನಾಗುತ್ತಂದ್ರೆ ಇಮ್ಮಿಡಿಯೇಟ್ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಏನಂತಂದ್ರೆ, ಆಯ್ತು ನಾನು ಧ್ಯಾನ ಮಾಡ್ಲಿ, ಈ ತರ ಮಾಡ್ಕೋಣ ಅಂತ ಒಂದು ಮಾರ್ಗ ಸಿಗತ್ತೆ. ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಗ್ಯಾರಂಟಿ ಬರುತ್ತೆ. ಸೊ ಇಲ್ಲ ಅಂದ್ರೆ ನಾವು ದಾರಿ ತಪ್ಪೋಗ್ತೀವಿ. ದಾರಿ ಹೇಗೆ ತಪ್ಪೋಗುತ್ತಂದ್ರೆ, ಸಮಸ್ಯೆ ಹಿಂದ್ಗಡೆ ಹೋಗೋದು ಅಷ್ಟೇ. ಧ್ಯಾನ ಹಿಂದ್ಗಡೆ ಹೋಗಲ್ಲ, ನಾವು ಸಮಸ್ಯೆ ಹಿಂದ್ಗಡೆ ಹೋಗೋದು. ಆ ಸಮಸ್ಯೆ ಎಲ್ಲಿವರೆಗೆ ಕರ್ಕೊಂಡು ಹೋಗ್ತಾ ಅಲ್ಲಿವರೆಗೆ ಹೋಗ್ತಾನೆ ಇರ್ತೀವಿ. ಅದು ಕರ್ಕೊಂಡು ಹೋಗಿ ಒಂದು ಯಾವುದೋ ಗುಂಟದಲ್ಲೋ ಒಂದು ಡಿಚ್ಚಲ್ಲೋ ಹಾಕ್ಬಿಡ್ತದೆ ಅಷ್ಟೇ. ಅವಾಗ ಅಲ್ಲಿ ತುಂಬಾ ಕೂತ್ಕೊಂಡು ಅಲಿಯೋದು ಏನ್ ಪ್ರಯೋಜನ? ಸಮಸ್ಯೆ ಬಂತಾ, ಒಂದು ಕಡೆ ಧ್ಯಾನ ಹೆಚ್ಚು ಮಾಡಿ, ಇನ್ನೊಂದು ಕಡೆ ಪರಿಹಾರಗಳು ಸಾಮಾಜಿಕವಾಗಿ ಏನ್ ಸಾಧ್ಯವಾಗುತ್ತೋ ಅದು ಮಾಡ್ತಾ ಹೋಗಿ. ಬಟ್ ಅದೇ ಧ್ಯಾನ ಹೆಚ್ಚು ಮಾಡಿ ಅಂತ ಹೇಳೋದು. ಈ ಕಡೆ ಸಮಸ್ಯೆ ಹೆಚ್ಚಾದ್ರೆ ಈ ಕಡೆ ಧ್ಯಾನ ಹೆಚ್ಚು ಮಾಡಿ. ಅದನ್ನು ಹೇಳಕ್ಕೆ ಇವತ್ತಿನ ಅದ್ಭುತ ಜೀವನ ಪಯಣ ನಮ್ಮ ಸರಸ್ವತಿ ಮೇಡಮ್ ಹಂಚ್ಕೊಂಡಿದ್ದಾರೆ. ಮೇಡಮ್, ತಮ್ಮ ನಂಬರ್ ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್. ಸರಿ ಸರ್, ಆಯ್ತು. ಇನ್ನೊಂದು ಸರ್, ಇವಾಗ ನಾವು ಧ್ಯಾನ ಏನಕ್ಕೆ ಹೆಚ್ಚಾಗಿ ಮಾಡ್ಬೇಕು ಅಂದ್ರೆ, ನಾವು ಗತ ಜನ್ಮದ ಕರ್ಮಗಳಿರುತ್ತೆ. ಇವಾಗ 100 kg ಅಷ್ಟು ನಾವು ಬ್ಯಾಗ್ ಅನ್ನ ಬೆನ್ನ ಹಿಂದೆಗಡೆ ಹಾಕೊಂಡಿರ್ತೀವಿ ಆ ಕರ್ಮಗಳನ್ನ. ಆ 100 kg ಅಷ್ಟು ಬ್ಯಾಗ್ ಅನ್ನ ಬೆನ್ನ ಹಿಂದೆಗಡೆ ಹಾಕೊಂಡು ತುಂಬಾ ಹೊರ್ತಾ ಇರ್ತೀವಿ. ಈ ಜನ್ಮದಲ್ಲಿ ಆ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ. ಈಗ ಡೈಲಿ 1 hour ಧ್ಯಾನ ಮಾಡಿ 100 kg ನಾವು ಬೇಗ ಕಳಿಬೇಕು ಅಂದ್ರೆ 1 hour ಮಾಡಿದ್ರೆ ಆಗಲ್ಲ. ಅಂದ್ರೆ ಹೆಚ್ಚು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕರ್ಮ ಫಲ ಅನ್ನೋದನ್ನ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. 1000 kg ಹಾಕಿರ್ತೀವೋ, ನಮ್ ಬೆನ್ನಿಂದೆಗಡೆ ನಾವ್ ಎಷ್ಟು ಕರ್ಮ ಫಲ ಮಾಡ್ಕೊಂಡ್ ಬಂದಿರ್ತೀವೋ ನಮಗ್ ಗೊತ್ತಿಲ್ಲ. ಅದನ್ನ ಮಾಡ್ಬೇಕಂದ್ರೆ ನಾವು ಬೇಗ ಆಟೋಮೆಟಿಕ್ ಆಗಿ ಹೋಗ್ಬೇಕಂದ್ರೆ ಹೆಚ್ಚು ಸಾಧನೆ ಮಾಡೋ ಅಷ್ಟು, ಅಂದ್ರೆ ಒಂದು ತಕ್ಕಡಿಯಲ್ಲಿ 1 kg ಟೊಮೊಟೊ ಇಟ್ಟು 1/4 kg ಕಲ್ಲಿಟ್ರೆ ಅದು ತೂಗುತ್ತಾ? ಇಲ್ಲ. 1 kg ಕಲ್ಲನ್ನೇ ಇಡ್ಬೇಕು ಅದು ತೂಗ್ಬೇಕಾದ್ರೆ. ಸೊ ಸಾಧನೆನೂ ಅಷ್ಟೇ. ನೀವು ಎಷ್ಟು ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀರೋ, ನಿಮ್ಗೆ ನಾನು 1 ವರ್ಷ 2 ವರ್ಷ ಆಯ್ತು ಸಾಧನೆ ಮಾಡಿ ಇನ್ನ ರಿಸಲ್ಟ್ ಇಲ್ಲ ಅಂದ್ರೆ ಕರ್ಮಫಲ ಹೆಚ್ಚಿರುತ್ತೆ. ಹಾಗಾಗಿ ಇವತ್ತಲ್ಲ ನಾಳೆ ರಿಸಲ್ಟ್ ಸಿಗುತ್ತೆ, ಮಾಡ್ಬೇಕು ಅಷ್ಟೇ. ಸಾಧನೆ ಮಾಡ್ತಾ ಇದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ. ಆ ಕರ್ಮಗಳು ಅದೇ ನಮ್ಮ ಆ ಸಂಚಿಯಲ್ಲಿ, ಅಂದ್ರೆ ಆ ಪ್ರಾರಬ್ಧ ಕರ್ಮಗಳು ಏನೇನೋ ಆ ಸಂಚಿತ ಕರ್ಮಗಳು ತಗೊಂಡ್ ಬರ್ತೀವೋ ಅದು ಹೆಚ್ಚಿರುತ್ತೆ. ಅದನ್ನ ಕರಗೋಬೇಕಂದ್ರೆ ಹೆಚ್ಚು ಧ್ಯಾನ ಮಾಡಿದ್ರೆ ಬೇಗ ಕರಗತ್ತೆ ಅದು ಅಂತ. ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಮಾತಾಡಿ. ಇನ್ನೊಂದು 2 ಅನಿಸಿಕೆಗಳು ಅದಂತ ನಾವು ಮುಂದಿನ
ಕಾರ್ಯಕ್ರಮ ಮಾತಾಡಿ. ನಾನು ರೀಸೆಂಟ್ ಆಗಿ 3 months ಆಯ್ತು ಬಂದು. ಹ್ಮ್ ಯಾವ ತರ ಅನುಭವ ಆಗಿಲ್ವಲ್ಲ ಸರ್, ಏನ್ ಮಾಡೋದು? ಯಾವ ತರ ಅನುಭವ ಆಗಿಲ್ಲ ಧ್ಯಾನದಿಂದ. ಏನ್ ಅನುಭವ ಬೇಕಂತ ಬಂದಿದ್ರಿ ನೀವು? ಅಂದ್ರೆ ನನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಯಾವ್ದು ಕ್ಲಿಯರ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಮೇಡಮ್ ಹೇಳ್ತಾರೆ, ಸರಸ್ವತಿ ಮೇಡಮ್ ಮಾತಾಡಿ. ಏನ್ ಪ್ರಾಬ್ಲಮ್ ಇದೆ ಮೇಡಮ್? ನಾನೊಬ್ಳು ಹ್ಯಾಂಡಿಕ್ಯಾಪ್, ನನ್ಗೆ ತುಂಬಾ ಪೇನ್ ಇದೆ, ಅದಕ್ಕೋಸ್ಕರ. ಅಂದ್ರೆ ಕಾಲ್ ಪೈನ್ ಮೇಡಮ್? ಕಾಲುಗಳ? ಹೌದೌದು, ಕಾಲು, ಸೊಂಟ, ಕೈಯು. ಮೇಡಮ್ ನನಗೆ ತಿಳಿದ ಮಟ್ಟಷ್ಟಿಗೆ ನಾನು ಹೇಳ್ತೀನಿ. ನಾನು ಇದ್ರಲ್ಲಿ ಅಂದ್ರೆ ನಾನು ಬೇರೆಯವ್ರಿಗೆ ಇವಾಗ ಹೇಳ್ದೆ ಅಲ್ವಾ, ಕಾಲ್ ಮುರಿದೋಗಿತ್ತು, ಅವರು ಕಾಲನ್ನೇ ಇದ್ ಮಾಡ್ಕೊಂಡ್ರು ಅಂತ. ಹೆಚ್ಚಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಧ್ಯಾನ ಮಾಡಿ. ಬ್ರಹ್ಮ ಮುಹೂರ್ತ ಅಂದ್ರೆ ಬೆಳಗಿನ ಜಾವ 3 ಗಂಟೆಯಲ್ಲಿ. ಸೊ ನೀವು ಕೆಲ್ಸಕ್ಕೆ ಏನಾದ್ರು ಹೋಗ್ತೀರಾ ಮೇಡಮ್? ಇಲ್ಲ ಮ್ಯಾಮ್, ಮನೇಲೇ ಇರ್ತೀವಿ. ಇವಾಗ ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀರಾ? ಇಲ್ಲ ಮ್ಯಾಮ್, ತಗೊಳ್ತಾ ಇದ್ದೀನಿ. ಅದು ಬಿಡಿ ಮೇಡಮ್, ಫಸ್ಟು ಅದನ್ನ ಬಿಡಿ. ಕರ್ಮ ಇರೋದು ಅದ್ರಲ್ಲೇ. ನೀವು ಅದನ್ನ ಬಿಟ್ರೆ 60% ಓದಂಗೆ. ಅದು ಬಿಟ್ಟಿಲ್ಲ, ನಾವು ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಏನು ರಿಸಲ್ಟ್ ಇಲ್ಲ. ಫಸ್ಟ್ ಅದನ್ನ ಬಿಡಿ, ಅದರಿಂದ ನೀವು ಆಚೆ ಬನ್ನಿ. ತಿನ್ನೋದನ್ನ ಬಿಡಿ, ಆಮೇಲೆ ನೀವು ಆಟೋಮೆಟಿಕ್ ಆಗಿ ಹೇಗಿರ್ತೀರ ನೋಡಿ. ಅದನ್ನ ತಿಂತ ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಏನ್ ರಿಸಲ್ಟು ಬರಲ್ಲ. ಸುಮ್ನೆ ಮೈಂಡ್ ಫ್ರೆಶ್ ಆಗುತ್ತಷ್ಟೇ. ಡೈಲಿ ಎಷ್ಟು ಟೈಮ್ ಮಾಡ್ಬೇಕು ಮ್ಯಾಮ್? ಮೇಡಮ್ ನೀವು ಫಸ್ಟ್ ಇವಾಗ ಎಷ್ಟೊತ್ತು ಕೂತ್ಕೊಂತಾ ಇದ್ದೀರಾ? 1.5 minutes. 1.5 hour ಒಂದೇ ಸಿಟ್ಟಿಂಗ್ ಅಲ್ಲಿ ಕೂರ್ತೀರಾ? ಅಂದ್ರೆ 20 minutes 50 minutes ಇದರ ಕೂತ್ಕೊಳ್ತೀನಿ. ಇಲ್ಲ ಮೇಡಮ್, 3 hour 3 hours 1 ಸಿಟ್ಟಿಂಗ್ ಕೂರ್ರಿ. ಮತ್ತೆ ಇದು ನಾನ್ ವೆಜ್ ಎಲ್ಲ ಬಿಡ್ರಿ. ಆಮೇಲೆ ನಿಮ್ಮ ಫಸ್ಟ್ ದೇಹನ ಶುದ್ಧಿ ಮಾಡುತ್ತೆ, ನರನಾಡಿಗಳು ಶುದ್ಧಿ ಆಗುತ್ತೆ. ಒಂದು 15 ದಿವಸ 20 ದಿವಸ ಬೇಕು, ಶುದ್ಧಿ ಆಗುತ್ತೆ. ಆಮೇಲೆ ನಿಮ್ಗೆ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ನೀವು ಒಂದು 1 month ಇದನ್ನೆಲ್ಲ ಬಿಡ್ಬೇಕು. ಫಸ್ಟ್ ನಾನ್ ವೆಜ್ ತಿನ್ನೋದನ್ನ ಬಿಡ್ಬೇಕು, ನೆಗೆಟಿವ್ ಮಾತಾಡೋದನ್ನ ಬಿಡ್ಬೇಕು. ನೀವು ಧ್ಯಾನನ 3 hours 1 ಸಿಟ್ಟಿಂಗ್ ಅಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಕುತ್ಕೊಂಡು ಮಾಡಿ. ಆಮೇಲೆ ನೀವು ಝೂಮ್ಗೆ ಬಂದು ಮಾತಾಡಿ. ಇದ್ರಲ್ಲಿ ನೀವ್ ಅನ್ಕೊಂಡಿರೋ ತರ ಏನಾದ್ರು ನೀವೇನೋ ಅನ್ಕೊಂಡ್ ಬಂದಿರ್ತೀರಲ್ವಾ, ಅದ ಆಯ್ತಾ ಇಲ್ವಾ ಅಂತ ನೀವೇ ಕೇಳ್ಬೋದು, ನೀವ್ ಹೇಳ್ಬೋದು. ಅದು ಆಗ ಫಸ್ಟ್ ನಾನ್ ವೆಜ್ ತಿನ್ನೋದನ್ನ ಬಿಟ್ಬಿಡಿ, ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ. ಇಲ್ಲಿ ಕರ್ಮನ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ, ರಿಸಲ್ಟ್ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಮೇಡಮ್? ಹೌದು ಮ್ಯಾಮ್. ಆಯ್ತಾ ಮೇಡಮ್? ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್. ಇದು ಪಾಲನೆ ಮಾಡಿ. ಮತ್ತೆ ನೀವು ಕೇಳ್ಕೊಂಡು ಬಿಟ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಓಕೆ ಸರ್. ಅರ್ಥ ಆಯ್ತಾ? ನೀವು ಪಾಲನೆ ಮಾಡಿದ್ರೇನೆ ನೆಕ್ಸ್ಟ್ ಫಲಿತ ಬರೋದು. ಓಕೆ, ಪಿರಿಮಿಡ್ ಯೂಸ್ ಮಾಡ್ತಾ ಇದೀರಾ ಮೇಡಮ್? ಇಲ್ಲ ಮ್ಯಾಮ್, ಮಾಡ್ತಿಲ್ಲ. ಮತ್ತೆ ಪಿರಿಮಿಡ್ ಯೂಸ್ ಮಾಡ್ಬೇಕಲ್ವಾ? ಎಲ್ಲ ನೋಡಿ, ಫಂಡಮೆಂಟಲ್ಲೇ ತಪ್ಪುಗಳು ಮಾಡ್ತಾ ಇದ್ದೀವಿ ನೀವು. ನಾನ್ ವೆಜ್ ತಿನ್ನೋದು, ಮತ್ತೆ ಪಿರಮಿಡ್ ಯೂಸ್ ಮಾಡಲ್ಲದು, ಜಾಸ್ತಿ ಧ್ಯಾನ ಮಾಡ್ತಾ ಇಲ್ಲ, ಎಲ್ಲ ಏನು ಮಾಡ್ತಾ ಇಲ್ಲ. ನನ್ಗೇನು ಅನುಭವ ಬಂದಿಲ್ಲ ಅಂತ ಕೇಳಿದ್ರೆ ಅದು ಎಷ್ಟು ಹಾಸ್ಯಾಸ್ಪದ ಇರ್ತದೆ ಇಲ್ಲಿ. ಸೊ ನೀವು ಫಸ್ಟ್ ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಲೈಫ್ ಅನ್ನು ಸುಧಾರ ಮಾಡ್ಕೊಳ್ಳಿ. ಓಕೆ, ಇವತ್ತಿಂದನೇ ನಿಮ್ಮ ಬದಲಾವಣೆ ಸ್ಟಾರ್ಟ್ ಆಗ್ಬೇಕು ನಿಮ್ಮಲ್ಲಿ. ಆಯ್ತಾ? ರೈಟ್. ಮೇಡಮ್, ಹೇಮಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ನಂದಾ ಮೇಡಮ್. ನಮಸ್ತೆ ಸರಸ್ವತಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಇವತ್ತಿಂದು ಕೇಳಿಸ್ಕೊಳ್ತಾ ಇದೆ, ನಿಜವಾಗ್ಲೂ ಅದ್ಭುತವಾದ ಸಂದರ್ಶನ. ಮತ್ತೆ ಧ್ಯಾನ ಅನ್ನೋದು ನಾವು ಮಾಡ್ಬೇಕು ಅಂತಂದ್ರೆ ಬರಲ್ಲ. ನಮ್ಗೆ ಧ್ಯಾನ ಒಂದೇ ಸರಿ ಆಗೋಗ್ಬಿಡ್ಲಿ ಅಂತಂದ್ರೆ ಸಾಧ್ಯನೇ ಇಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಕುತ್ಕೊಳ್ಬೇಕು. ಕುತ್ಕೊಳ್ತಾ ಹೋದ್ರೆ ಯಾವುದೋ ಒಂದ್ ಮೂಲಕ, ಮಂತ್ರನೋ ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಯಾರೋ ಏನೋ ಹೇಳಿದ್ರು ಅಂತ ಮಾಡ್ತಿರ್ತೀವಿ, ಒಂದ್ ಪೂಜೆ ಮಾಡ್ತೀವಿ, ಯಾವುದೇ ಯಮ ನಿಯಮ ಆಸನ ಯೋಗ ಪ್ರಾಣಾಯಾಮ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಯಾವುದೋ ಒಂದಾದ್ಮೇಲೆ ಸುಮ್ನೆ ಒಂದ್ ಕಡೆ ಕೂತ್ಕೊಳ್ಳೋದಿದೆಯಲ್ಲ, ಇದು ಧ್ಯಾನ. ಮೊದ್ಲಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರಬಾರ್ದು ಅನ್ನೋದು ನಂದೊಂದು ಅನಿಸಿಕೆ. ಈ ಎಕ್ಸ್ಪೆಕ್ಟೇಷನ್ ಇದ್ದವಾಗ ಏನಾಗುತ್ತೆ, ನಮ್ಮ ಮನಸ್ಸು ಕಾಸ್ಮಿಕ್ ಜೊತೆ ಕನೆಕ್ಟೇ ಆಗಲ್ಲ. ನಾವ್ ಎಲ್ಲದ್ರ ಜೊತೆ ಒಂದಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಸು ಖಾಲಿ ಆಗಿರ್ಬೇಕು. ನಮ್ಮ ಮನಸ್ಸು ಖಾಲಿ ಆಗದೆ ನಮ್ಗೆ ಇದಾಗ್ಬೇಕು ಅದಾಗ್ಬೇಕು ಇದು ಘಟಿಸ್ಬೇಕು ಅಂದ್ರೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಂದ್ ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ ತುಂಬಾ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಅನಾವಶ್ಯಕ ಮಾತಾಡ್ತಾ ಇದ್ರೆ ಅದು ಆಗೋದೇ ಇಲ್ಲ. ಸುಮಾರು ಜನ ಹೇಳೋದನ್ನ ಕೇಳ್ತೀವಿ, ಇದು ನನ್ ಲೈಫಲ್ಲಿ ಆಗ್ಲಿಲ್ಲಪ್ಪ, ಎಷ್ಟು ಹೇಳ್ದೆ, ಹುಟ್ಟ ನನ್ ಕರ್ಮ ಇದು ಅಂತ ಬೈಕೊಳ್ತಾ ಇರ್ತಾರೆ. ಆದ್ರೆ ಅದ್ರ ಅವಶ್ಯಕತೆನೇ ಇಲ್ಲ. ಸುಮ್ನೆ ನಮ್ಮಲ್ಲಿ ನಾವು ಮರ್ತು ಬಿಡ್ಬೇಕು. ನಾವು ಯಾವಾಗೂ ಕಂಪ್ಲೇಂಟ್, ಬೇರೆಯವರಿಗೆ ಎಕ್ಸ್ಪೆಕ್ಟೇಷನ್ ಹೈ ಇಟ್ಕೊಂಡಿರ್ತೀವಿ. ಈ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇರಬಾರ್ದು. ಒಂದು ಮಗು ಸುಮ್ನೆ ಇದ್ರೆ ಹೇಗಿರುತ್ತೆ,
ಯಾರಾದ್ರೂ ಹೊಡೆದ್ರು ಒಂದ್ ನಿಮಿಷದಲ್ಲಿ ಮರ್ತು ಬಿಡುತ್ತೆ. ಆ ತರ ಪರಿಸ್ಥಿತಿಯಲ್ಲಿ ನಾವ್ ಇದ್ದವಾಗ ನಿಜವಾಗ್ಲೂ ಮನಸ್ಸು ಧ್ಯಾನಕ್ಕೆ ಹೋಗೋದು. ಧ್ಯಾನ ಅಂದ್ರೇನೆ ಏನು ಇಲ್ದೇ ಇರೋವಂಥದ್ದು. ಇದು ಇಟ್ಕೊಂಡು ನನಗೆ ಇದು ಬೇಕು ಅದು ಬೇಕು, ನನಗಾಗಿಲ್ಲ ಯಾಕಾಗಿಲ್ಲ, ಈ ಧ್ಯಾನ ಬೇಡ, ನೀವೇನಾದ್ರೂ ತಿನ್ಕೊಳ್ರಿ ಇನಿಷಿಯಲಿ, ನಮ್ಗೇನು ಗೊತ್ತಿರಲ್ಲ. ಅವಾಗೂ ಕೂಡ ಕೂತವಾಗ ಆ ಧ್ಯಾನ ಅನ್ನೋದು ಪರಿವರ್ತನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರೋ ಎಲ್ಲ ಅಹಂಕಾರಗಳನ್ನ, ಅಜ್ಞಾನಗಳನ್ನ, ನಾವೇನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನೇ ಧ್ಯಾನದಿಂದ ನಾನು ನೋಡಿರೋ ಅಂತ ಒಂದು ಅನುಭವದ ಮಾತು. ಇದನ್ನೇ ಏನಂತೀವಿ, ಗುರು ಅಂತ ಹೇಳ್ತೀವಿ. ನಮ್ಮ ಒಳಗಡೆ ಮನಸ್ಸು ಅಂತರ್ಯದ್ದು ಪ್ರಕೃತಿ ಜೊತೆ ಒಂದಾದವಾಗ ಪ್ರಕೃತಿಯಿಂದ ಬರೋ ಅಂತ, ನಾವು ಖಾಲಿ ಆದವಾಗ ಬರೋ ಅಂತ ಸಂದೇಶಗಳೇ ಜನಕ್ಕೆ ಮತ್ತೆ ನಮಗೆ ಎಲ್ಲರಿಗೂ ಬೇಕಾದಂತ ಅನುಭವದ ಮಾತುಗಳಾಗಿರುತ್ತೆ. ಹಾಗಾಗಿ ಧ್ಯಾನ ಅನ್ನೋದು ತುಂಬಾ ಮುಖ್ಯ. ಏನು ಆಗ್ಲಿ ಅಂತಾನೆ ಕುತ್ಕೋಬಾರ್ದು. ಆದ್ರೆ ನಾವ್ ಅನ್ಕೊಳ್ತೀವಿ ಏನು ಆಗ್ತಿಲ್ಲ ಅಂತ, ಕಾಣುವಂಥದ್ದು ಏನೂ ಆಗದೆ ಇರಬಹುದು, ಆದ್ರೆ ಏನೋ ಒಂದು ಧ್ಯಾನ ಕೂತ ಕ್ಷಣದಿಂದಾನೇ ಘಟಿಸ್ತಿರುತ್ತೆ. ಆ ಧ್ಯಾನಕ್ಕೆ ಬರೋದು ಒಂದು ಮಹಾ ಪುಣ್ಯದ ಕೆಲ್ಸ. ಕುತ್ಕೊಳ್ತಾ ಏನೋ ಒಂದ್ ಲೇಯರ್ ಅಲ್ಲಿ ಹೋಗ್ತಾನೆ ಇರುತ್ತೆ, ನಮಗ್ ಗೊತ್ತಾಗಲ್ಲ. ಸರಸ್ವತಿ ಮೇಡಮ್ ಹೇಳ್ದಾಗೆ ಟೊಮೆಟೊ ಇಷ್ಟಿಟ್ಕೊಂಡು ನಮ್ ತೂಕ ಇಷ್ಟಿಟ್ಕೊಂಡು ಕೂತ್ರೆ ಆಗಲ್ಲ. ಎರಡೂ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಮ್ ಧ್ಯಾನ ಮಾಡ್ತಾ 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 ಅನುಭವಗಳು ಬರ್ತಾ ಹೋಗುತ್ತೆ. ಧ್ಯಾನ ಆದ್ಮೇಲೆ ಅನುಭವ ಒಂದೇ ಸೆಕೆಂಡ್ ಎಲ್ಲ ಆದ್ಮೇಲೆ ಅನುಭವ ಮಾಡ್ಕೊಂಡು ಆದ್ಮೇಲೆ ಧ್ಯಾನ ಮಾಡ್ತೀನಿ ಅಂದ್ರೆ ಇಲ್ಲ. ಅದಕ್ಕೆ ನಮ್ಮ ಗುರುಗಳು ಏನ್ ಮಾಡಿದ್ದಾರೆ, ಈ ತರ ಶನಿವಾರ ಅನುಭವ ಆಗಿರೋಂಥ ಗುರುಗಳು, ಸುಮಾರು ವರ್ಷದಿಂದ ಇರೋಂಥವ್ರು ನೋಡ್ಬೋದು ಅವ್ರ ವ್ಯಕ್ತಿತ್ವನ ಎಷ್ಟು ಸರಳವಾಗಿರ್ತಾರೆ, ಎಷ್ಟು ಹಂಬಲ್ ಇರ್ತಾರೆ. ಈ ತರ ಎಲ್ಲ ಅವ್ರು ಬಂದು ಅವ್ರದ್ದು ಹಂಚ್ಕೊಂಡವಾಗ ನಾವು ಒಂದೇ ಸರಿ ಡಿಗ್ರಿ ಲೆವೆಲ್ ಪಾಠನ ಮಕ್ಕಳ ತರ ಕೇಳಿಸ್ಕೊಂಡು ಕೂತವಾಗ ಎಲ್ಲನೂ ತಾನೇ ಘಟಿಸೋದನ್ನ ನೋಡ್ಬೋದು. ಈ ತರ ಒಬ್ರಿಗೊಬ್ರು ಧ್ಯಾನದಲ್ಲಿರೋರು ಸಿಕ್ಕಿದ್ದೇ ನಮಗ್ ಪುಣ್ಯ. ಅವ್ರ ಮಾತು ಕೇಳ್ತಿರೋನೆ ನಮ್ ಕರ್ಮಗಳು ಕಳೆದು ಹೋಗ್ತಾ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಯ ತಗೊಂಡಿದ್ದಕ್ಕಾಗಿ ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಸರಸ್ವತಿ ಮೇಡಮ್. ಅದ್ಭುತ ನಿಮ್ಮ ಧ್ಯಾನ ಯಾತ್ರಾ, ಜೀವನ ಯಾತ್ರಾ ಕೇಳಿಸ್ಕೊಂಡಿದ್ದಕ್ಕೂ ನಾವೆಲ್ಲ ತುಂಬಾ ಆನಂದವಾಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೂ ಮತ್ತೆ ನಿಮ್ಮ ಮಹಾವತಾರ್ ಫೌಂಡೇಶನ್ ಅವ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.